ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯ. ಈ ಒಂದು ರಾಶಿ ಭವಿಷ್ಯದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಕಾಲಗರ್ಭದಲ್ಲಿ ಯಾವೆಲ್ಲ ರಹಸ್ಯ ಕುತೂಹಲಗಳು ಅಡಗಿದೆ, ಯಾವ ಯಾವ ರಾಶಿಗಳಿಗೆ ಸಿಹಿ ಫಲ ಕಾದಿದೆ, ಯಾವ ರಾಶಿಗಳಿಗೆ ಕಷ್ಟ ಕಂಟಕ ಇದೆ, ಆ ಕಷ್ಟ ಕಂಟಕ ಕಹಿಯನ್ನು ಸಿಹಿ ಮಾಡುವಂತಹ ರೆಮಿಡಿಗಳಾದರೆ ಯಾವುದು ಅನ್ನುವ ಕುತೂಹಲಕಾರಿ ಸಂಚಿಕೆಯನ್ನು ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ವೀಕ್ಷಕರೇ, ಜುಲೈ 14ರಿಂದ 21ರವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಭವಿಷ್ಯ ಹೇಗಿದೆ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಈ ವಾಹಿನಿಯನ್ನು ಮೊಟ್ಟ ಮೊದಲನೆಯ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ನಿಮಗೋಸ್ಕರ ಅಂತ ವಿಶೇಷ ಲೈವ್ ಪಾಡ್ಕಾಸ್ಟ್ ಮತ್ತು ವಿಡಿಯೋಗಳು ಮತ್ತು ರಾಶಿ ಭವಿಷ್ಯ ಕೂಡ ಈ ಎಲ್ಲ ಕಾರ್ಯಕ್ರಮಗಳು ನಿಮಗೋಸ್ಕರ ಕಾದಿರುತ್ತೆ. ವೀಕ್ಷಕರೇ, ನೀವೇನಾದರೂ ನನ್ನ ಒಟ್ಟಿಗೆ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕಾ? ದಶೆ ಭುಕ್ತಿ ಪ್ರಕಾರ ನಿಮ್ಮ ಜಾತಕದಲ್ಲಿ ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ ಅಂತ ತಿಳ್ಕೊಂಡು ಅದಕ್ಕೆ ರೆಮಿಡಿಯನ್ನು ತಗೋಬೇಕಾ? ಈಗ ಆಲ್ರೆಡಿ ಲಕ್ಷಾಂತರ ಜನ ವೀಕ್ಷಕರು ನನ್ನೊಟ್ಟಿಗೆ ಅಪಾಯಿಂಟ್ಮೆಂಟನ್ನು ತಗೊಂಡು ದೂರವಾಣಿಯಲ್ಲಿ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡಿದ್ದಾರೆ. ಅವರಿಗೆ ದಶೆ ಭುಕ್ತಿ ಪ್ರಕಾರ ರೆಮಿಡಿ ಕೊಟ್ಟಿದ್ದೀನಿ. ಈಗ ಅವರು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ, ಬಾಳಿನಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದಾರೆ. ನೀವು ಕೂಡ ನನ್ನೊಟ್ಟಿಗೆ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ಬರುವಂತಹ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ನಿಮ್ಮನ್ನು ನನ್ನೊಟ್ಟಿಗೆ ಸಂಪರ್ಕ ಮಾಡಿಸೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. ವೀಕ್ಷಕರೇ, ಜೀವನದಲ್ಲಿ ಸಾಲ ಇರಬಾರ್ದು, ಸೋಲಿರಬಾರ್ದು. ಹೌದು, ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಈ ವಾಕ್ಯ. ನೋಡಿ, ಸಾಲ ಇದ್ದರೆ ನಿಮ್ಮ ತಟ್ಟೆ ಮುಂದೆ ಮೃಷ್ಟಾನ್ನ ಭೋಜನ ಇದ್ರೂ ಊಟ ಮಾಡೋದಕ್ಕೆ ರುಚಿ ಕೊಡಲ್ಲ, ಮೆತ್ತನೆಯ ಹಾಸಿಗೆ ಇದ್ರೂ ಕೂಡ ನಿದ್ದೆ ಬರೋದಿಲ್ಲ. ಹಾಗಾಗಿ ಜೀವನದಲ್ಲಿ ಸಾಲ ಅನ್ನೋದೊಂದಿರಬಾರ್ದು, ಹಾಗೆ ಸೋಲು ಇರಬಾರ್ದು, ಗೆಲುವೇ ಗೆಲುವಿರಬೇಕು. ಈ ಎರಡೂ ಇರಬೇಕು ಅಂತಂದರೆ ವೀಕ್ಷಕರೇ ನೋಡಿ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಈ ಒಂದು ದೈವಿ ವಸ್ತುವನ್ನು ನಿಮ್ಮ ಮನೆಗೆ ತರಿಸಿ ಇಟ್ಕೊಂಡ್ರೆ ಅದ್ಭುತವಾದಂತಹ ಪ್ರಗತಿ ಇರುತ್ತೆ. ಈ ಒಂದು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂಥ ಈ ಒಂದು ದೈವಿ ಶಕ್ತಿಯ ವಸ್ತುವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಜೀವನದಲ್ಲಿ ಸಾಲ ಇರೋದಿಲ್ಲ, ಸೋಲಿರೋದಿಲ್ಲ, ಅದ್ಭುತವಾದಂತಹ ಏಳಿಗೆ ಕೊಡುತ್ತೆ. ವೀಕ್ಷಕರೇ, ಈ ಶ್ರೀಚಕ್ರ ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದರೆ ಆಶ್ಚರ್ಯಕರ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಂಜಿನಂತೆ ಸಾಲ ಕರಗ್ತಾ ಬರುತ್ತೆ. ಜೀವನದಲ್ಲಿ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಾ ಎಲ್ಲವೂ ಕೂಡ ಗೆಲುವಾಗಿ ಪರಿವರ್ತನೆಯಾಗುತ್ತೆ. ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನೋಡಿ, ಒಂದು ದೈವೀಯ ಒಂದು ಶಕ್ತಿ ಇರುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಈ ನಂಬರ್ಗೆ ಮೆಸೇಜ್ ಮಾಡಿ. ನಮ್ಮ ತಂಡ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಸುಮಾರು 30ರಿಂದ 45 ದಿವಸದೊಳಗಡೆ ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡುತ್ತೆ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಈಗ ಮೊದಲನೇ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಗೆ ಈ ವಾರ ಎರಡು ಸಿಹಿ ಸುದ್ದಿ ಇದೆ. ಯಾಕಪ್ಪ ಅಂದರೆ ಗುರು ಏನು ಕಂಬಸ್ಟ್ ಆಗಿತ್ತು ಅದು ಉದಯ ಆಗ್ತಾ ಇದೆ. ಶನಿ ರೆಟ್ರೋಗ್ರೇಡ್ ಆಗುವಂಥದ್ದು. ಈ ಎರಡೂ ಸಂಚಾರದಿಂದ ನಿಮಗೇನಾಗ್ತಾ ಇದೆ, ಮೇಷರಾಶಿಯವರಿಗೆ ಈ ವಾರ ಹೆಚ್ಚಿನ ಬಲ ಬರ್ತಾ ಇದೆ. ಕಮ್ಯುನಿಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಕೆಲಸಗಳು ಸ್ಪೀಡಪ್ ಆಗುತ್ತೆ. ಹೌದು, ಅದು ಯಾಕಂತಂದರೆ ಈ ಸುಮಾರು ಸಂಚಿಕೆಗಳಿಂದ ನಿಮಗೆ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಸಾಡೆ ಸಾತಿ ಆರಂಭ ಆಗಿದೆ. ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಅಂತಲ್ಲ ಜಾಸ್ತಿನೇ ವಿಳಂಬ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಈಗ ಏನಾಗ್ತಾ ಇದೆ ಅಂತಂದರೆ ಗುರು ಉದಯ ಆಗ್ತಾ ಇರೋದು ನಿಮಗೆ ಒಂದು ಸ್ವಲ್ಪ ಬಲ ಕೊಡ್ತಾ ಇದೆ. ಅದೇ ರೀತಿ ಶನಿ ರೆಟ್ರೋಗ್ರೇಡ್ ಆಗುವಂಥದ್ದು ಮತ್ತಷ್ಟು ನಿಮಗೆ ಸ್ಪೀಡ್ ಅಪ್ ಮಾಡುತ್ತೆ, ಕೆಲಸದಲ್ಲಿ ಉತ್ತೇಜನ ಕೊಡುತ್ತೆ, ವೇಗ ಕೊಡುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಇದೇ ಜುಲೈ 14ರಿಂದ
21ನೆಯ ತಾರೀಕಿನವರೆಗೆ ಒಂದು ಸ್ವಲ್ಪ ಈ ವಾರ ರಿಲ್ಯಾಕ್ಸ್ ಆಗುವಂತಹ ವಾರ. ಚಿಂತೆ ಮಾಡಬೇಡಿ, ಕೆಲಸದಲ್ಲಿ ಸಕ್ಸಸ್ ಇರುತ್ತೆ, ಏಳಿಗೆ ಇರುತ್ತೆ, ಪ್ರಗತಿ ಇರುತ್ತೆ. ಅದೇ ರೀತಿ ನೋಡಿ, ಒಂದು ಸ್ವಲ್ಪ ನಿಮಗೆ ತುಸು ಆಲಸ್ಯ ಅನ್ನೋದು ಒಂಚೂರು ಕಾಡುತ್ತೆ. ಯಾಕೆಂತಂದರೆ ಏನೇ ನಮಗೆ ಗುರು ಉದಯ ಆಗಲಿ, ಶನಿ ರೆಟ್ರೋಗ್ರೇಡ್ ಆಗಲಿ, ಮೂಲ ಬೇಸಿಕ್ ಅನ್ನೋದು ಫೌಂಡೇಶನ್ ಏನಿದೆ ಅದು 7.5 ನಡೆಯುವಂಥದ್ದು. ಹಾಗಾಗಿ ಆ 7.5 ಎಫೆಕ್ಟ್ ಅಂತೂ ಪೂರ್ಣವಾಗಿ 100% ನಮಗೆ ತೆಗೆದು ಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದರ ಕಾರಣದಿಂದ ಏನಾಗುತ್ತೆ, ಎಲ್ಲೋ ಈ ವಾರ ನಿಮಗೆ ಕಳೆದ ವಾರಕ್ಕಿಂತ ಒಂದು ಸ್ವಲ್ಪ ಸ್ಪೀಡ್ ನಮ್ಮ ಆಗೋ ಕೆಲಸದಲ್ಲೆಲ್ಲ ಒಂದು ಹುಮ್ಮಸ್ಸಿದೆ, ಎಲ್ಲ ಕೆಲಸಗಳು ಫಾಸ್ಟ್ ಆಗ್ತಾ ಇದೆ ಅಂದ್ರೂ ಕೂಡ ಈ ಒಂದು ಶನಿಯ 7.5 ಪ್ರಭಾವದಿಂದ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ನಿಧಾನಗತಿ ಅನ್ನೋದು, ಆಲಸ್ಯ ಅನ್ನೋದು, ಒಂಚೂರು ಈಗ ಮಾಡೋ ಕೆಲಸವನ್ನು ನಾಳೆ ಮಾಡಿದ್ರಾಯ್ತು ನೋಡೋಣ, ನಾಡಿದ್ದು ಮಾಡಿದ್ರಾಯ್ತು ನೋಡೋಣ ಅನ್ನುವಂಥ ಆಲಸ್ಯ ಖಂಡಿತ ಕಾಡುತ್ತೆ. ಆಲಸ್ಯವನ್ನು ಮೀರಿ ಆಂಜನೇಯನ ಒಂದು ಆರಾಧನೆಯನ್ನು ಮಾಡಿಕೊಂಡು ಮುಂದೆ ನಡೆದಿದ್ದೇ ಆದರೆ ಈ ವಾರ ಮೇಷರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಯೋಗ ಇದೆ. ವಿಶೇಷವಾಗಿ ನೋಡಿ, ರಾಹುಕೇತು ಸಂಚಾರ ಕೂಡ ನಿಮಗೆ ಏನು ಮಾಡುತ್ತೆ ಅಂತಂದರೆ ವಿಶೇಷವಾದಂತಹ ಅನುಗ್ರಹ ಕೊಡುತ್ತೆ. ನಿಮ್ಮ ಪಾರ್ಟ್ನರ್ಶಿಪ್ ಯಾರಾದರೂ ಬಿಸ್ನೆಸ್ ಇದ್ದರೆ ಅವರಿಗೆ ಹೆಚ್ಚಿನ ಸಡನ್ ಇದ್ದಕ್ಕಿದ್ದಂತೆ ಈ ವಾರ ಲಾಭ ತರುವಂತಹ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗೆ ಕೆಲಸದಲ್ಲಿ ಕೂಡ ಉತ್ತೇಜನ ಇದೆ. ನಿಮ್ಮ ಕೆಲಸದಲ್ಲಿ ಬಾಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡ್ತಾರೆ ನಿಮಗೆ. ನಾವಿದ್ದೀವಿ ಮಾಡಿ, ಕೆಲಸ ಮಾಡಿ, ಅಥವಾ ಯಾವುದಾದ್ರೂ ಸೆಮಿನಾರ್ಗೆ ಹೋಗುವಂಥದ್ದು, ಕೆಲಸದ ಮೇಲೆ ವಿದೇಶ ಪ್ರಯಾಣಕ್ಕೆ ಕಳಿಸುವಂಥದ್ದು, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪೆನ್ಷನ್ ಮಾಡಿಕೊಂಡು ಇನ್ನೊಂದು ಏನೋ ಒಂದು ಹೊಸ ಟೆಕ್ನಾಲಜಿ ಬಂದಿದೆ, ಅದಕ್ಕೆ ರಿಲೇಟೆಡ್ ಆಗಿ ಸೆಮಿನಾರ್ ನಡೀತಾ ಇದೆ, ನಾನು ಅಲ್ಲಿ ಹೋಗಬೇಕು, ನನ್ನ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು, ಈ ರೀತಿಯಾದಂತಹ ಸಾಧ್ಯತೆಗಳಿಗೆ ನೀವು ಓಪನ್ ಅಪ್ ಆಗ್ತೀರಾ. ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಸ್ಟಡಿಯಲ್ಲಿ ಅದ್ಭುತವಾದಂಥ ಫೋಕಸ್ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಎನರ್ಜಿ ಬರುತ್ತೆ, ಎಲ್ಲ ಚೆನ್ನಾಗಿದೆ. ದಾಂಪತ್ಯದಲ್ಲೂ ಕೂಡ ಮಧುರತೆ ಇರುತ್ತೆ. ಇನ್ನು ಬಂಧು ಬಾಂಧವರು ಮನೆಗೆ ಬಂದು ಸುಮಧುರ ಸಮಯವನ್ನು ಕಳೆಯುವಂಥದ್ದು, ನೆರೆಹೊರೆಯವರೊಂದಿಗೂ ಕೂಡ ಬಾಂಧವ್ಯ ಉತ್ತಮವಾಗಿರುತ್ತೆ. ಎಲ್ಲ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಈ ವಾರ ಏನು ಹಿಂದೆ ತಿರುಗಿ ನೋಡುವಂಥ ಅಗತ್ಯತೆ ಇಲ್ಲ. ನಿಮಗೆ ಈ ವಾರ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಶುಭವಾದಂತಹ ನಂಬರ್ ಯಾವುದು, ದಿಕ್ಕು ಯಾವುದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ವೀಕ್ಷಕರೇ. ನಿಮಗೆ ಈ ವಾರ ಲಕ್ಕಿ ನಂಬರ್ 1 ಇರುತ್ತೆ. ಶುಭವಾದ ದಿಕ್ಕು ಪೂರ್ವ ದಿಕ್ಕು ಶುಭ ತರುತ್ತೆ. ಕೆಂಪು ಬಣ್ಣ ನಿಮಗೆ ಶುಭ ಕೊಡುತ್ತೆ. ಈ ವಾರ ವಿಶೇಷವಾಗಿ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ ನೋಡಿ, ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ. ಹೌದು, ಯಾವಾಗ 7.5 ಶುರುವಾಯಿತು ಅಲ್ಲಿಂದ ಸ್ಟ್ರೆಸ್ ಅಂತೂ ಆರಂಭ ಆಗಿಬಿಟ್ಟಿದೆ. ಈ 7.5 ಪರಿಣಾಮದಿಂದ ಮೇಷರಾಶಿಯವರು ನೀವು ಅದರ ಸಂಪೂರ್ಣವಾಗಿ ನಾನು ಆಗಲೇ ಹೇಳಿದಾಗೆ 100% ಎಫೆಕ್ಟಿಂದ ಹೊರಗಡೆ ಬರಲಿಕ್ಕಂತೂ ಆಗೋದಿಲ್ಲ. ಯಾಕೆಂದರೆ ಏನೋ ಹೇಳ್ತಾರಲ್ಲ, ಬಾರದು ಬಪ್ಪದು ತಪ್ಪದು ಅಂತ ಹೇಳಿ. ಅಂದರೆ ಯಾವುದು ನಮ್ಮ ಭಾಗ್ಯಕ್ಕೆ ಬರುತ್ತೋ ಅದನ್ನು ನಾವು ಬೇಡ ಅಂತ ಅನ್ಲಿಕ್ಕಾಗಲ್ಲ. ಭಗವಂತನ ಒಂದು ಅನುಗ್ರಹ ಆಶೀರ್ವಾದದಿಂದ ಅದನ್ನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಇನ್ನು ಯಾವುದು ಬೇಡ ಅಂತ ನಾವು ಬಯಸಿದ್ರು ಕೂಡ ಅದು ಬಾರದೇ ಇರೋದಿಲ್ಲ. ಹೀಗೆ ಆ ಒಂದು ಗಾದೆ ಮಾತನ್ನು ಕೇಳಿರ್ತೀರಿ ನೀವು. ಅದರ ಪ್ರಕಾರವಾಗಿ 7.5 ಎಫೆಕ್ಟ್ನಿಂದ ನಮಗೆ ದೂರ ನಡೆದು ಹೋಗ್ತೀವಿ, ಅದನ್ನು ತಪ್ಪಿಸ್ಕೊಂಡೇ ಬಿಡ್ತೀವಿ, ಎಸ್ಕೇಪ್ ಆಗ್ತೀವಿ ಅಂತ ಇಲ್ಲ. ಆದರೆ ಈ ಒಂದು ದೈವ ನಿರ್ಮಿತವಾದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಇದರ ಮೊರೆ ಹೋಗಿ ಯಾರ್ಯಾರು ಮೇಷರಾಶಿಯವರಿದ್ದೀರಿ, ನಮಗೆ ಈ ಒಂದು 7.5 ಬರೀ ಮೇಷರಾಶಿ ಅಂತಲ್ಲ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಶನಿ ಕಾಟ ಏನೇ ಇರಲಿ, ಆ ಒಂದು ಲಕ್ಷ್ಮೀ ಶ್ರೀಚಕ್ರದ ಮೊರೆ ಹೋಗಿ. ಯಾಕೆಂದರೆ ಆದಿಶಕ್ತಿ ಪರಾಶಕ್ತಿ ಭಗವಂತನಿಂದ ದೇವಿಯಿಂದ ನಿರ್ಮಾಣವಾದಂಥ ಲಕ್ಷ್ಮೀ ಶ್ರೀಚಕ್ರ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಹೌದು ಗುರುಗಳೇ, ನೀವು ಹೇಳ್ತಾರ ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ, ನಮಗೆ ಎಷ್ಟೋ ರಿಲೀಫ್ ಇದೆ. ಈಗ 7.5 ಮಗದೊಂದು ಕಾಟದಿಂದ ನಾವು ಬಳಲ್ತಾ ಇದ್ವಿ, ಇದನ್ನು ಮೊರೆ ಹೋದ್ಮೇಲೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ನಮ್ಮ ಜೀವನದಲ್ಲಿ ಸಾಕಷ್ಟು ನೆಮ್ಮದಿ ಇದೆ ಅಂತ ಖಂಡಿತ ಹೇಳ್ತೀರಾ ವೀಕ್ಷಕರೇ. ಮೇಷರಾಶಿಯವರು ಇದನ್ನು ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ತರಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ವಾಟ್ಸಪ್ ಮಾಡಿ, ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಮಾಡುತ್ತೆ. ವೀಕ್ಷಕರೇ, ಈ ವಾರ ನಿಮಗೇನಾಗುತ್ತೆ ಅಂದರೆ ಕೇತು 7ನೆಯ ಮನೆಯಲ್ಲಿರೋದ್ರಿಂದ ಒಂದು ಸ್ವಲ್ಪ ಪ್ರೇಮಿಗಳು, ಈಗ ದಾಂಪತ್ಯ ಅಂದ ವಿಷಯಕ್ಕೆ ಬಂದಾಗ ಅವರಿಗೆ ದಂಪತಿಗಳಿಗೆ ಚೆನ್ನಾಗಿದೆ, ಪ್ರೇಮಿಗಳಲ್ಲಿ ಒಂದು ಸ್ವಲ್ಪ ವೈಮನಸ್ಸೆ ಅಂತ ತೋರಿಸ್ತಾ ಇದೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಈ ವಾರ ನೀವು ಓಂ ಮಂಗಳಾಯ ನಮಃ, ಓಂ ಮಂಗಳಾಯ ನಮಃ ಈ ಮಂತ್ರ ಬೆಳಗ್ಗೆ ಸಂಜೆ 11 ಸಲ ಹೇಳ್ಕೊಳ್ಳೋದಕ್ಕೆ ಮರಿಬೇಡಿ. ಆಂಜನೇಯನ ಮೊರೆ ಹೋಗಿ ಸಾಧ್ಯ ಆದಷ್ಟು ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಮೇಷರಾಶಿಯವರು ಮನೆಯಲ್ಲಿರೋರು ಕೂಡ
ಹಾಗೂ ಕೆಲಸಕ್ಕೆ ಹೋಗೋರು ಏನು ಮಾಡಬೇಕಪ್ಪ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಪೂಜಾದಿಗಳ ನಂತರ ಒಂದು ಸ್ವಲ್ಪ ಬಡೆ ಸೊಪ್ಪು ಅಂತ ಹೇಳ್ತೀವಿ, ಸೋಂಪು ಕಾಳು, ಅದನ್ನು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗದ್ಬಿಟ್ಟು ನೀರು ಕುಡಿದು ನಿಮ್ಮ ದಿನದ ಕೆಲಸದಲ್ಲಿ ತೊಡ್ಕೊಳ್ಳಿ. ಶತ್ರು ಕಾಟ ನಿಮ್ಮಿಂದ ದೂರ ಹೋಗುತ್ತೆ. ಎಲ್ಲ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಆಂಜನೇಯನ ಆರಾಧನೆ ಹೆಚ್ಚಿನ ಶುಭ ಫಲ ಕೊಡುತ್ತೆ. ಈ ವಾರ ಮೇಷರಾಶಿಯವರಿಗೆ ಅದ್ಭುತವಾಗಿದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಯಾವೆಲ್ಲ ಶುಭ ಸಮಾಚಾರಗಳು ಕಾದಿದೆ, ಏನಾದರೂ ಕಹಿ ಇದೆಯಾ, ಕಹಿಯನ್ನು ಸಿಹಿಯಾಗಿ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೃಷಭ ರಾಶಿಯವರೇ, ನೀವಿನ್ನೂ ದೇವರಿಂದ ನಿರ್ಮಾಣ ಆದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ನೋಡಿ, ಜೀತ್ ಮೀಡಿಯಾದಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇದೆ. ನಾನೇ ನನ್ನ ಕೈಯಾರೆ ಕೂತ್ಕೊಂಡು 10 ಲಕ್ಷ ಸಿದ್ಧಿ ಮಂತ್ರ ಜಪ ಹೇಳಿ ಸಿದ್ಧಿ ಮಾಡಿರ್ತೀನಿ. ಸುಮಾರು 101 ಅರ್ಚಕರು ಸೇರಿ ಇದನ್ನು ಸಿದ್ಧಿ ಜಪ ಕೂಡ ಮಾಡಿರ್ತಾರೆ. ಇದನ್ನು ಮನೆಗೆ ತರಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ನಿಮ್ಮ ಜೀವನದಲ್ಲಿ ಸಾಲ ಅನ್ನೋದಿರೋದಿಲ್ಲ, ಸೋಲು ಅನ್ನೋದಿರೋದಿಲ್ಲ. ನೀವು ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ. ಮಾಟ ಮಂತ್ರ ತಂತ್ರ ದೋಷಗಳು ಮನೆಯಿಂದ ದೂರ ಓಡಿ ಹೋಗುತ್ತೆ. ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ. ಮಕ್ಕಳು ಮಾತನ್ನು ಕೇಳ್ತಾರೆ. ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕೊಂಡ್ಕೊಳ್ತೀರಾ, ವಾಹನ ಕೊಂಡ್ಕೊಳ್ತೀರಾ. ಸಕಲ ಸೌಭಾಗ್ಯಗಳನ್ನು ನಿಮ್ಮ ಮಡಿಲಿಗೆ ತಂದು ಹಾಕಬಲ್ಲಂತಹ ಏಕೈಕ ವಸ್ತು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಈಗಲೇ ಬುಕ್ ಮಾಡ್ಕೊಳ್ಳಿ ವೃಷಭ ರಾಶಿಯವರು. ಇದನ್ನು ತರಿಸಿ ಮನೆಗೆ ಪೂಜೆ ಮಾಡಿ ನೋಡಿ. ಒಂದೇ ತಿಂಗಳಲ್ಲಿ ಮೆಸೇಜ್ ಮಾಡ್ತೀರಾ, ಗುರುಗಳೇ ಹೌದು ನೀವು ಹೇಳಿದ್ರಿ, ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಅಪಾರ ವೃದ್ಧಿಯಾಗಿದೆ ಅಂತೇಳಿ ನೀವು ಮೆಸೇಜ್ ಮಾಡಲಿಕ್ಕೆ ಬೇಕು. ಅಷ್ಟು ಪವರ್ಫುಲ್ ವಸ್ತು ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ತರಿಸ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಮೆಸೇಜ್ ಮಾಡಿ. ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಇದನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಮಾಡುತ್ತೆ. ವೀಕ್ಷಕರೇ, ವೃಷಭ ರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂದರೆ, ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಸಂವಹನ ವೃದ್ಧಿ ಆಗುತ್ತೆ. ಎದುರುಗಡೆ ಇರುವಂಥವ್ರು ನಿಮ್ಮ ಮಾತನ್ನು ಕೇಳ್ತಾರೆ. ನೀವು ಏನನ್ನ ಹೇಳ್ತಾ ಇದ್ದೀರಿ ಅದು ಅವರಿಗೆ ಅರ್ಥ ಆಗುತ್ತೆ. ಹೋದ ವಾರ ಏನಾಗ್ತಾ ಇತ್ತು ಅಂತಂದರೆ, ಸ್ವಲ್ಪ ಕಾನ್ಫ್ರಂಟೇಷನ್, ಆಮೇಲೆ ಕಾನ್ಫ್ಲಿಕ್ಟ್ ಆಗ್ತಾ ಇತ್ತು, ಜಗಳಗಳಾಗ್ತಾ ಇತ್ತು. ನಾವೇನೋ ಹೇಳ್ತೀವಿ, ಅವರೇನೋ ಅದನ್ನು ಅರ್ಥ ಮಾಡ್ಕೋತಾರೆ, ಅದು ಇನ್ನೊಂದು ರೀತಿ ಅದು ಪರಿಣಾಮ ಆಗುತ್ತೆ, ಅದು ಜಗಳಕ್ಕೆ ಕೂಡ ಮೂಲ ಆಗುತ್ತೆ. ಈ ರೀತಿಯಾದಂತಹ ಘಟನಾವಳಿಗಳು ನಿಮಗೆ ಕಂಡು ಬರ್ತಾ ಇತ್ತು. ಆದರೆ ಈ ವಾರ ಏನಾಗಿದೆ ಅಂತಂದರೆ, ಈ ಎಲ್ಲ ಘಟನೆಗಳು ಕಹಿ ಘಟನೆ ಸಿಹಿಯಾಗಿ ಪರಿವರ್ತನೆ ಆಗುತ್ತೆ. ಕಮ್ಯುನಿಕೇಷನ್, ಬುಧನ ಸಂಚಾರದಿಂದ ನಿಮಗೆ ಒಂದು ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಅಂದರೆ ಅರ್ಥ ಏನು ಅಂತಂದರೆ, ಎದುರುಗಡೆ ಇರೋರು ನಮ್ಮ ಮಾತನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಕೆಲಸವನ್ನು ಮಾಡಿಕೊಡ್ಬೇಕು, ನಮಗೆ ಕೆಲಸದಲ್ಲಿ ಜಯ ವಿಜಯ ಪ್ರಗತಿ ಲಕ್ಷ್ಮೀ ಪ್ರಾಪ್ತಿ ಎಲ್ಲ ಆಗಬೇಕಲ್ಲ. ಹಾಗಾಗಿ ಬುಧನ ಆಶೀರ್ವಾದ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಈ ವಾರ ಇರುತ್ತೆ. ಬುಧನ ಅನುಗ್ರಹ ನೀವು ಹೆಚ್ಚು ಪಡಿಬೇಕು ಅಂತಂದರೆ ಈ ವಾರ ವೃಷಭ ರಾಶಿಯವರು ಏನು ಮಾಡಬೇಕು, ಒಂದು 250 ಗ್ರಾಮ್ ಆಗಲಿ ಅಥವಾ ಅರ್ಧ kg 1 kg ಆಗಲಿ ಹೆಸರು ಕಾಳನ್ನು ನೀವು ಗಣೇಶನ ದೇವಸ್ಥಾನದಲ್ಲಿ ದಾನ, ಯಾವುದಾದ್ರೂ ದಿನ ಆದರೂ ಕೂಡ ವಿಶೇಷವಾಗಿ ಬುಧವಾರ ದಾನ ಮಾಡೋದ್ರಿಂದ ಹೆಚ್ಚಿನ ಶ್ರೇಷ್ಠ ಫಲ. 1 kg ಹೆಸರು ಕಾಳು ನಿಮಗೆ ಎಷ್ಟಾಗುತ್ತೆ ಅಷ್ಟು, ಯಥಾಶಕ್ತಿ ಯಥಾಭಕ್ತಿ ಹೆಸರು ಕಾಳನ್ನು ತೆಗೆದುಕೊಂಡು ಹೋಗಿ ಗಣೇಶನ ದೇವಾಲಯಕ್ಕೆ ದಾನ ಮಾಡಿ ನೋಡಿ ಬನ್ನಿ. ವೃಷಭ ರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೋಡಿ, ಅವರು ಓದಕ್ಕೆ ಅಂತ ಕೂತ್ಕೋಬೇಕಾದ್ರೆ ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನು ಪಠಣೆ ಮಾಡಿ 11 ಸಲ ಓದೋದಕ್ಕೆ ಕೂತ್ಕೊಳ್ಳಿ. ಎಲ್ಲವೂ ಕೂಡ ತಲೆಯಲ್ಲಿ ಸರಾಗವಾಗಿ ಹೋಗುತ್ತೆ, ಓದಿದ್ದು ನೆನಪಲ್ಲಿ ಉಳಿಯುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕು, ಕ್ರ್ಯಾಕ್ ಮಾಡಬೇಕು ಅಂತಂದರೆ ಈ ವಾರ ಅತ್ಯಂತ ಸೂಕ್ತ ವಾರ. ಕೃಷಿಕರಿಗೆ, ವ್ಯಾಪಾರಸ್ಥರಿಗೆ, ಸರ್ಕಾರಿ ನೌಕರದಾರರಿಗೆ, ಕ್ರೀಡಾಪಟುಗಳಿಗೆ, ಆಮೇಲೆ ಅದೇ ರೀತಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ, ಎಲ್ಲರ ವೃಷಭ ರಾಶಿಯವರು ಯಾರ್ಯಾರಿದ್ದೀರಿ ಜಾತಕರು, ನಿಮಗೆ ಈ ವಾರ ಅತ್ಯಂತ ಶುಭ ತರುವಂತಹ ವಾರ. ಆದರೆ ಗಣೇಶನ ಆರಾಧನೆ ಬಿಡಬೇಡಿ ವೃಷಭ ರಾಶಿಯವರು. ಈ ವಾರ ಗಣೇಶನ ಆರಾಧನೆ ನಿಮಗೆ ಜಯ ಮತ್ತೆ ವಿಜಯವನ್ನು ತಂದುಕೊಡುತ್ತೆ. ಅದೇ ರೀತಿ ವೃಷಭ ರಾಶಿಯವರು ಈ ವಾರ ಯಾವ ನಂಬರನ್ನು ಬಳಸಿದರೆ ಶುಭ, ಯಾವ ಬಣ್ಣವನ್ನು ಬಳಸಿದರೆ ಶುಭ ಅಂತ ನೋಡಲಿಕ್ಕಾಗಿ ನಿಮಗೆ ನಂಬರ್ 6 ಹೆಚ್ಚಿನ ಜಯ ವಿಜಯ ತಂದು ಕೊಡುತ್ತೆ. ಅದೇ ರೀತಿ ನಿಮಗೆ ಹಸಿರು ಬಣ್ಣ, ವೃಷಭ ರಾಶಿಯವರಿಗೆ ಹಸಿರು ಬಣ್ಣ ಈ ವಾರ ಹೆಚ್ಚಿನ ಶುಭ ತರುತ್ತೆ. ಅದೇ ರೀತಿ ಶುಕ್ರವಾರ ಮತ್ತು ಸೋಮವಾರ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಜಯ ವಿಜಯ ತಂದು ಕೊಡುತ್ತೆ. ಸೌತ್ ಈಸ್ಟ್ ಡೈರೆಕ್ಷನ್ ನಿಮಗೆ ಜಯ ತಂದು ಕೊಡುತ್ತೆ. ಈ ವಾರ
ನಿಮಗೆ ಕೌಟುಂಬಿಕ ಜೀವನ ಮತ್ತು ಪ್ರೇಮ ಜೀವನ ನೋಡ್ಲಿಕ್ಕಾಗಿ ಒಂದು ಕೇತುವಿನ 5ನೇ ಮನೆಯಲ್ಲಿ ಸಂಚಾರ ಇದೇನ್ ಮಾಡುತ್ತೆ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡುತ್ತೆ. ದಂಪತಿಗಳಿರ್ಬೋದು, ಪ್ರೇಮಿಗಳಿರ್ಬೋದು, ಒಂದು ಸ್ವಲ್ಪ ಮಾತಿಗೆ ಮಾತು ಬೆಳೆದು ನೀವೇನೋ ಒಂದು ಹೇಳೋದು, ಅವರೇನೋ ಒಂದು ಅರ್ಥ ಮಾಡ್ಕೊಳ್ಳೋದಿದೆ. ಆದರೂ ಕೂಡ ಕೇತುವಿನ ಸಂಚಾರವನ್ನು ಕಡಿಮೆ ಅಂದರೆ ಸಂಚಾರದಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೆ ನೀವು ಗಣೇಶನ ಮೊರೆ ಹೋಗಬೇಕಾಗತ್ತೆ. ಗಣೇಶನ ಆರಾಧನೆ ಬೆಳಗ್ಗೆ ಸಂಜೆ ಓಂ ಗಣಪತಯೇ ನಮಃ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಕೆಲಸಕ್ಕೆ ಹೊರಡೋದ್ರಿಂದ ಎಲ್ಲ ಕೆಲಸ ಸುಸೂತ್ರವಾಗಿ ಆಗುತ್ತೆ. ವಿಶೇಷವಾಗಿ ನೋಡಿ, ಕೇತುವಿನ ಸಂಚಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ತೋರಿಸ್ತಾ ಇದೆ. ಇದು ಕೂಡ ನಿಮಗೆ ಕಚೇರಿ ಕೆಲಸದಲ್ಲಿರ್ಬೋದು, ನೆರೆಹೊರೆಯವರೊಂದಿಗಿರ್ಬೋದು, ಸ್ನೇಹಿತರೊಂದಿಗಿರ್ಬೋದು, ರಿಲೇಷನ್ನೊಂದಿಗಿರ್ಬೋದು, ಒಂದು ಸ್ವಲ್ಪ ಕಾನ್ಫ್ರಂಟೇಷನ್ ಜಗಳವನ್ನು ಉಂಟು ಮಾಡುತ್ತೆ. ಹಾಗಾಗಿ ದಯಮಾಡಿ ಅವರೇನಾದರೂ ಅಂದರೆ ಈ ಕಿವಿಯಿಂದ ಕೇಳಿ ಕಿವಿಯಿಂದ ಬಿಡಿ, ನಿಮ್ಮ ಕೆಲಸದತ್ತ ಗಮನ ಕೊಡಿ, ನಿಮ್ಮ ಗೋಲ್ ಮೇಲೆ ಫೋಕಸ್ ಇಡಿ, ಎಲ್ಲವೂ ಕೂಡ ಶುಭವಾಗಿರುತ್ತೆ. ಹೆಚ್ಚಿನ ಶುಭ ಫಲಗಳನ್ನು ವೃಷಭ ರಾಶಿಯವರು ಪಡಿಬೇಕು ಅಂತಂದರೆ ಈ ವಾರ ನೀವು ಗಣೇಶನ ಆರಾಧನೆಗೆ ಹೆಚ್ಚಿನ ಆದ್ಯತೆ ಕೊಡಿ. ಮತ್ತು ಜೀತ್ ಮೀಡಿಯಾದಲ್ಲಿ ನಾವು ಶ್ರೀ ವಿಷ್ಣು ಸಹಸ್ರನಾಮವನ್ನು ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಇನ್ನು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಡೋದ್ರಿಂದ ಬಂದು ನಿಂತಹ ಎಲ್ಲ ವಿಘ್ನಗಳು ದೂರ ಆಗುತ್ತೆ. ವೀಕ್ಷಕರೇ, ಎಲ್ಲ ಶುಭ ಇದೆ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತಗೊಳ್ಳಿ. ನೀರಿನಿಂದ ಬರುವಂತಹ ಕೆಲ ಜಾಡ್ಯಗಳು ಅಂತ ತೋರಿಸ್ತಾ ಇದೆ. ಮನೆಯ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡಿ. ಕಾದು ಆರಿದ ನೀರನ್ನು ಕುಡೀರಿ. ಯಾಕೆಂದರೆ ಎಲ್ಲ ಕಡೆ ಮಳೆ ಆಗುವಂಥದ್ದು, ಮೋಡ ಮುಸುಕಿದ ವಾತಾವರಣ ಇರುತ್ತೆ, ಸಾಂಕ್ರಾಮಿಕ ಜಾಡ್ಯಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ಕೊಡಿ. ಮನೆಯ ಊಟಕ್ಕೆ, ಮನೆಯ ಆಹಾರಕ್ಕೆ ಹೆಚ್ಚಿನ ಒತ್ತಿರಲಿ. ಇನ್ನು ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಅದ್ಭುತವಾದಂತಹ ವಾರ ಅಂತ ಹೇಳ್ಬೋದು. 75% ನಿಮಗೆ ಸಿಹಿ ಇದೆ. ಇನ್ನೊಂದು 25% ಒಂಚೂರು ಶತ್ರುಕಾಟ ಇದೆ. ಆ ಶತ್ರುಕಾಟವನ್ನು ನೀವು ಹಿಂದೆ ಸರಿಸಿ ಮುಟ್ಟಿದ್ದೆಲ್ಲ ಚಿನ್ನ ಮಾಡುವಂಥ ಕ್ರಮವನ್ನು ಕೂಡ ಹೇಳ್ಕೊಡ್ತೀನಿ. ಚಿಂತೆ ಬೇಡ ವೀಕ್ಷಕರೇ. ಮಿಥುನ ರಾಶಿಯವರಿಗೆ ಜೀವನದಲ್ಲಿ ಸಾಲ ಇರಬಾರ್ದು, ಸೋಲಿರಬಾರ್ದು ಅಂತಂದರೆ ಒಂದು ಪ್ರಬಲವಾದಂತಹ ದೈವೀ ನಿರ್ಮಾಣವಾದಂಥ ವಸ್ತುವನ್ನು ಮನೆಗೆ ತರಿಸಿ ಪೂಜೆ ಮಾಡಿ. ಖಂಡಿತವಾಗಿಯೂ ಇದನ್ನು ನಾನು ಅಡ್ವೈಸ್ ಮಾಡ್ತೀನಿ. ಯಾಕೆ ಅಂತಂದರೆ ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ, ನೋಡಿ ಇದು ಮನುಷ್ಯರು ನಿರ್ಮಾಣ ಮಾಡಿದ್ದಲ್ಲ ವೀಕ್ಷಕರೇ, ದೇವರು ನಿರ್ಮಾಣ ಮಾಡಿದಂತಹ ವಸ್ತು. ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನೀವು ಮಿಥುನ ರಾಶಿಯವರಿಗೆ ನಿಮಗೆ ಜೀವನ ಪರ್ಯಂತ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಒಳ್ಳೆಯದಿದು. ಬ್ರಹ್ಮಾಂಡದ ಶಕ್ತಿಯನ್ನು ತನ್ನಲ್ಲಿ ಹಿಡಿದಿಟ್ಕೊಂಡಂಥ ವಸ್ತು. ಇದರಲ್ಲಿ ಗುಪ್ತವಾದಂಥ 14 ತ್ರಿಕೋನಗಳಿರುತ್ತೆ. ಅದರ ಬಗ್ಗೆ ಯಾರಿಗೂ ಕೂಡ ರಹಸ್ಯ ಗೊತ್ತಿರೋದಿಲ್ಲ. ಆದರೆ ಆ ಒಂದು ತ್ರಿಕೋನ ಏನು ಮಾಡುತ್ತೆ ಅಂತಂದ್ರೆ ಆ ಬ್ರಹ್ಮಾಂಡದಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನು ಹೀರಿ ಮನೆಯಲ್ಲಿರುವಂತಹ ಸದಸ್ಯರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಪಾಸಿಟಿವ್ ಪ್ರತಿದಿನ ಪ್ರಗತಿ, ಅಭಿವೃದ್ಧಿ, ಸಾಲ ಅನ್ನೋದಿರೋದಿಲ್ಲ, ಸೋಲ ಅನ್ನೋದಿರೋದಿಲ್ಲ. ಇದನ್ನು ಖಂಡಿತವಾಗಿಯೂ ಈಗಲೇ ಮನೆಗೆ ತರಿಸ್ಕೊಳ್ಳೋದಕ್ಕೆ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೋದಕ್ಕೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡಿ. ನಮ್ಮ ತಂಡ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಕಾರ ಮಾಡುತ್ತೆ. ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ನಿಮಗೇನಾಗುತ್ತೆ ಅಂದರೆ, ನೀವು ಸೆಲ್ಫ್ ಎಕ್ಸ್ಪ್ರೆಸಿವ್ ಆಗ್ತೀರಾ. ಅಂದರೆ ನೀವು ಹೋದ ವಾರ ಅದ್ರ ಹಿಂದಿನ ವಾರ ಸ್ವಲ್ಪ ಮುಜುಗರ ಇತ್ತು. ನಾನು ಇದನ್ನು ಹೇಳಿದರೆ ಆಫೀಸಲ್ಲಿ ಏನಾದರೂ ಅನ್ಕೋತಾರ, ಅಥವಾ ನನ್ನ ಫ್ರೆಂಡ್ ಏನಾದರೂ ಅನ್ಕೋತಾರ. ಇದು ನಿಮಗೆ ಎಲ್ಲವೂ ಕೂಡ ಇದೆ. ರಿಸೋರ್ಸ್ ಇದೆ, ಒಂದು ಇಂಟೆಲಿಜೆನ್ಸ್ ಇದೆ, ವಾಕ್ ಚಾತುರ್ಯ ಇದೆ, ವಿದ್ಯಾರ್ಹತೆ ಇದೆ, ಎಲ್ಲವೂ ಇದೆ. ಆದರೆ ನಾನು ಇದನ್ನು ಹೇಳಲ್ಲ ಬೇಡವಾ, ನೀವು ಕಳೆದ ವಾರ ಅದರ ಹಿಂದಿನ ವಾರ ಸೆಲ್ಫ್ ಎಕ್ಸ್ಪ್ರೆಸಿವ್ ಆಗಿರಲಿಲ್ಲ. ಇದರಿಂದ ಏನಾಗ್ತಾ ಇತ್ತು ಅಂದರೆ ಜೀವನದ ಏಳಿಗೆಗೆ ಅಡೆತಡೆಯಾಗ್ತಾ ಇತ್ತು. ಈ ವಾರ ಏನು ಮಾಡಿ ಅಂದರೆ, ಬಿ ಸೆಲ್ಫ್ ಎಕ್ಸ್ಪ್ರೆಸಿವ್. ನೀವು ನಿಮ್ಮಲ್ಲಿರುವಂತಹ ವಿಚಾರಧಾರೆಯನ್ನು ಎದುರುಗಡೆ ಇರುವವರಿಗೆ ಎಕ್ಸ್ಪ್ರೆಸ್ ಮಾಡಿ. ಆಫೀಸಲ್ಲಿ ಹಿಂದೆ ಮುಂದೆ ನೋಡಬೇಡಿ. ಇದು ಹಿಂಗಿದೆ, ಇದು ಹಿಂಗಾಗುತ್ತೆ, ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ನಿಮ್ಮ ಥಾಟನ್ನು ಮ್ಯಾನೇಜ್ಮೆಂಟಿಗೆ ತಿಳಿಸಿ. ನೀವು ನೆರೆಹೊರೆಯವರೊಂದಿಗೆ ಮಾತಾಡಬೇಕಾದ್ರೂ ಕೂಡ ನಿಮ್ಮ ಕಮ್ಯುನಿಕೇಷನ್ ಕರೆಕ್ಟ್ ಆಗಿರಲಿ. ವ್ಯವಹಾರದ ಸ್ಥಳದಲ್ಲಿ ಮಾತಾಡಬೇಕಾದ್ರೂ ಕೂಡ ಕಮ್ಯುನಿಕೇಷನ್ ಕ್ಲಿಯರ್ ಆಗಿರಲಿ. ಈ ರೀತಿಯಾಗಿದ್ದಾಗ ಮಾತ್ರ ಈ ವಾರ ನಿಮಗೆ ಹೆಚ್ಚಿನ ಲಾಭಗಳು ಶುಭ ಆಗುತ್ತೆ.
ಲಾಭವೂ ಕೂಡ ಆಗುತ್ತೆ. ಅದೇ ರೀತಿ ಈ ವಾರ ನೋಡಿ ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಯಾರ್ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಫಿನಾನ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕನ್ಸಲ್ಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಮಾರ್ಕೆಟಿಂಗ್ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಎಲ್ಲರಿಗೂ ಕೂಡ ಮಿಥುನ ರಾಶಿಯವರಿಗೆ ಬೊಂಬಾಟ್ ಆದಂಥ ಆಫರ್ಗಳು ಬರುತ್ತೆ. ನಿಮಗೆ ಹಣಕಾಸಿನ ಅಭಿವೃದ್ಧಿ, ಆಕಸ್ಮಿಕ ಧನ ಪ್ರಾಪ್ತಿ, ಸಾಕಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗುತ್ತೆ. ಬರೆದಿಟ್ಕೊಳ್ಳಿ, ನನ್ನ ವಾಣಿ ಎಂದಿಗೂ ಸುಳ್ಳಾಗೋದಿಲ್ಲ. ಮಿಥುನ ರಾಶಿಯವರಿಗೆ ಈ ವಾರ ನಾನೇನು ಆಗಲೇ ಕೆಲವೊಂದು ಕ್ಷೇತ್ರಗಳನ್ನು ಹೇಳಿದೆ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ನಿಮಗೆ ಅದ್ಭುತವಾದಂಥ ಪ್ರಗತಿ ಇರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ವಿಶೇಷವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತಗೋಬೇಕಾಗತ್ತೆ ಈ ವಾರ. ನೋಡಿ, ಮಂಗಳ ಮತ್ತು ಸೂರ್ಯನ ಪ್ರಭಾವದಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಫ್ರಿಜ್ಜಲ್ಲಿರುವಂಥ ಐಟಮ್ ತಿಂದುಬಿಡ್ತೀರಾ, ಕುಡಿದ್ಬಿಡ್ತೀರಾ, ಸಡನ್ನಾಗಿ ಗಂಟ್ಲು ಹಿಡ್ಕೊಳ್ಳುತ್ತೆ, ಅದು ಮತ್ತೆ ನಿಮಗೆ ಜ್ವರಕ್ಕೆ ಕನ್ವರ್ಟ್ ಆಗುತ್ತೆ. ಸ್ವಲ್ಪ ಬೆಡ್ ರೆಸ್ಟ್ ಹೇಳ್ತಾರೆ ಡಾಕ್ಟ್ರು, ಕೆಲಸದಲ್ಲಿ ರಜೆ ಹಾಕ್ತೀರಾ, ಅವರು ಕಿರಿಕಿರಿ ಮಾಡ್ತಾರೆ. ಈ ರೀತಿಯಾದಂಥ ಗಂಟಲು, ತಂಪಾದ ಒಂದು ಅತಿಯಾದ ತಂಪಾದ ವಾತಾವರಣ ಇರ್ಬೋದು, ಎ ಸಿಗೆ ನೀವು ಎಕ್ಸ್ಪೋಸ್ ಆಗುವಂಥದ್ದಿರ್ಬೋದು, ಫ್ರಿಜ್ಜಲ್ಲಿಟ್ಟಿರುವ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ ಅದರಿಂದ ಅನಾರೋಗ್ಯ, ಈ ಥರದ ತಂಪಿನಿಂದ ಜಾಡ್ಯ ಅನಾರೋಗ್ಯ ಅಂತ ತೋರಿಸ್ತಾ ಇದೆ. ಮನೆಮದ್ದು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಈ ಒಂದು ಸಮಸ್ಯೆ ಬಂದಾಗ ತಕ್ಷಣ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ನಿಮಗೆ ಯಾವ ನಂಬರ್ ನಿಮಗೆ ಶುಭ ತರುತ್ತೆ, ಯಾವ ಬಣ್ಣ ಶುಭ ಇರುತ್ತೆ ಅಂತ ನೋಡಲಿಕ್ಕಾಗಿ ನಿಮಗೆ ಈ ವಾರ ನಂಬರ್ 5 ಶುಭ ತರುತ್ತೆ. ಉತ್ತರ ದಿಕ್ಕು ಹೆಚ್ಚಿನ ಶುಭ ತರುತ್ತೆ. ನಿಮಗೆ ಹಳದಿ ಬಣ್ಣ ಮತ್ತು ಆಕಾಶ ನೀಲಿ ಬಣ್ಣ ಯಶಸ್ಸು ತರುತ್ತೆ. ಮಿಥುನ ರಾಶಿಯವರಿಗೆ ಈ ವಾರ ಶ್ರೀಮನ್ನಾರಾಯಣನ ಆರಾಧನೆ ಹೆಚ್ಚಿನ ರೀತಿಯಲ್ಲಿ ಫಲ ಕೊಡುತ್ತೆ. ವೀಕ್ಷಕರೇ, ದಯಮಾಡಿ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಕೇಳೋದಕ್ಕೆ ಮರಿಬೇಡಿ. ಬೆಳಗ್ಗೆ ಸಂಜೆ ಮನೆಯಿಂದ ಹೊರಡಬೇಕಾದ್ರೆ 11 ಸಲ ಅಥವಾ ಮನೆಯಲ್ಲಿದ್ದವರು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿಬಿಟ್ಟು ಮನೆಯಿಂದ ಹೊರಡಿ. ಅವತ್ತಿನ ಎಲ್ಲ ಕೆಲಸ ಸುಸೂತ್ರವಾಗಿ ಕೈಗೂಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಈ ವಾರ ನೋಡಿ ವಿಶೇಷವಾಗಿ ರವಿ ಹಾಗೂ ಗುರುವಿನ ಸಂಚಾರ. ಗುರು ಕಂಬಸ್ಟ್ ಆಗಿದ್ದು ಉದಯ ಆಗ್ತಾ ಇದೆ, ಶನಿ ರೆಟ್ರೋಗ್ರೇಡ್ ಆಗ್ತಾ ಇದೆ. ರವಿಯ ಸಂಚಾರ ಕೂಡ ನಿಮಗೆ ಸುಗಮವಾಗಿರೋದ್ರಿಂದ ನಿಮಗೆ ಒಂದು ರೀತಿಯ 90 to 95% ಹಾದಿಯೆಲ್ಲ ಸುಗಮ. ಸುಮಾರು ದಿನಗಳಿಂದ ನಿಮಗೆ ಅಡೆತಡೆಯಾಗಿ ನಿಂತಿದ್ದಂತಹ ವಿಘ್ನಗಳು ದೂರ ಆಗುತ್ತೆ. ಮದುವೆ ಸೆಟ್ ಆಗಿರಲ್ಲ, ಮದುವೆ ಸೆಟ್ ಆಗುವಂತಹ ಒಂದು ಶುಭ ಸಮಾಚಾರ. ಕೆಲಸ ಸಿಕ್ಕಿರಲ್ಲ, ಇಂಟರ್ವ್ಯೂ ಕಾಲ್ ಬರುತ್ತೆ, ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡಿ ಸುಮಾರು ದಿವಸದಿಂದ ಆಫರ್ ಲೆಟ್ರಿಗೆ ಕಾಯ್ತಾ ಇರ್ತೀರಿ, ಕೆಲಸದ ಒಂದು ಆಫರ್ಗೆ ನೋಡ್ತಾ ಇರ್ತೀರಿ, ಸಿಗುತ್ತೆ. ಅದೇ ರೀತಿ ವ್ಯವಹಾರಕ್ಕಾಗಿ ಜಾಗ ನೋಡ್ತಾ ಇರ್ತೀರಿ, ಒಂದು ಅಂಗಡಿ ಮುಂಗಟ್ಟು ಮಾಡಬೇಕು, ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಜಾಗ ಹಿಡಿಬೇಕು, ನಾನು ಒಂದು ಬಿಸ್ನೆಸ್ ಮಾಡಬೇಕು, ಅಥವಾ ಒಂದು ಟ್ರ್ಯಾಕ್ಟರ್ನ ಖರೀದಿ ಮಾಡಬೇಕು, ನನ್ನ ಅಗ್ರಿಕಲ್ಚರನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಕಮರ್ಷಿಯಲ್ ಕ್ರಾಪ್ ಮಾಡ್ಕೋಬೇಕು, ಕೃಷಿಯನ್ನು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು. ಈ ರೀತಿಯಾದಂಥ ವಿಚಾರಧಾರೆ ಇದ್ದರೆ ಕರ್ಕರಾಶಿಯವರಿಗೆ ಈ ವಾರ ಹೆಚ್ಚಿನ ಶುಭ ಫಲ ಕೊಡುತ್ತೆ. ಅದ್ಭುತವಾದಂಥ ಪ್ರಗತಿ ಇದೆ. ಆದರೆ ನಿಮಗೆ ನೋಡಿ ವಿಶೇಷವಾಗಿ ಮಂಗಳನ ಸಂಚಾರ, ಹಿತಶತ್ರುಗಳು, ಹಿಡನ್ ಎನಿಮೀಸ್, ಸೀಕ್ರೆಟ್ ನಿಮಗೆ ಗೊತ್ತೇ ಆಗಲ್ಲ. ಎದುರುಗಡೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಆದರೆ ಬೆನ್ನ ಹಿಂದೆ ಒಂದು ಅಪಪ್ರಚಾರ ಮಾಡ್ತಿರ್ತಾರೆ, ಒಂದು ಅಪಖ್ಯಾತಿಯನ್ನು ತಂದು ಕೊಡುವಂಥದ್ದು, ಬೆನ್ನ ಹಿಂದುಗಡೆ ಏನೋ ಪಿತೂರಿ ಈ ವಾರ ನಡೆಯುತ್ತೆ. ಕರ್ಕರಾಶಿಯವರಿಗೆ ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಅದೇ ರೀತಿ ನಿಮಗೆ ಈ ತಿಂಗಳು 15, 18, 21 ಫೇವರೇಬಲ್ ಆಗಿರುತ್ತೆ. ಹಾಗೆ 14 ಮತ್ತು 19 ಜುಲೈ 14 ಮತ್ತು 19 ನಿಮಗೆ ಚಾಲೆಂಜ್ ತರುವಂಥ ಡೇಟ್ ಆಗಿರುತ್ತೆ, ಬರೆದಿಟ್ಕೊಳ್ಳಿ. ಅದರ ಆ ದಿನಗಳಂದು ಸ್ವಲ್ಪ ವಾದ ವಿವಾದಕ್ಕೆ ಈಡಾಗಬೇಡಿ, ಜಾಗೃತಿಯಾಗಿರಿ. ಈ ಕಿವಿಯಿಂದ ಕೇಳಿ, ಈ ಕಿವಿಯಿಂದ ಬಿಟ್ಟುಬಿಡಿ. ಕ್ಷಮೆ ಕೂಡ ಕೇಳೋದಕ್ಕೂ ಹಿಂದೆ ಮುಂದೆ ನೋಡ್ಕೋಬೇಡಿ. ಯಾಕೆಂದರೆ ಜುಲೈ 14, 19 ಈ ರಾಶಿಯವರಿಗೆ ಒಂದು ಸ್ವಲ್ಪ ಟ್ರಬಲ್ ತಂದೊಡ್ಡುತ್ತೆ. ಜಾಗೃತಿಯಾಗಿ ಪಾರಾಗಿ ಆ ದಿನಾಂಕಗಳಲ್ಲಿ. ನಂಬರ್ 2 ಶುಭ ತರುತ್ತೆ ನಿಮಗೆ. ಈಶಾನ್ಯ ದಿಕ್ಕು, ನಾರ್ತ್ ಈಸ್ಟ್ ಶುಭ ತರುತ್ತೆ. ಬಿಳಿಯ ಬಣ್ಣ ಮತ್ತು ನೀಲಿ ಬಣ್ಣ ನಿಮಗೆ ಶುಭ ತರುತ್ತೆ. ಸೋಮವಾರ ಮತ್ತು ಗುರುವಾರ ಅತ್ಯಂತ ಶುಭವಾದಂಥ ವಾರ ಅಂತ ಹೇಳ್ಬೋದು. ಚಂದ್ರನ ಆರಾಧನೆ ನೋಡಿ, ಚಂದ್ರನ ಆರಾಧನೆ ಇವತ್ತು ಸೋಮವಾರ ಇದೆ. ಸಂಚಿಕೆಯನ್ನು ಯಾವಾಗ ನೋಡ್ತಾ ಇದ್ದೀರಿ ಅಥವಾ ಸಂಜೆ ಆದರೂ ಸರಿ,
ಅಥವಾ ಈ ಸಂಚಿಕೆ ಲೇಟಾಗಿ ನೋಡಿದ್ರು ಸರಿ. ಈ ರಾಶಿಯವರು ಏನು ಮಾಡಬೇಕು ಅಂತಂದರೆ ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ ಅಂತ ಒಂದು 11 ಸಲ ಹೇಳ್ಕೊಂಬಿಡಿ. ಪ್ರತಿದಿನ ಆಗದೆ ಹೋದರೂ ಈ ವಾರದಲ್ಲಿ ಒಂದು ದಿವಸವಾದರೂ 11 ಸಲ ಓಂ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ. ಚಂದ್ರನ ಆಶೀರ್ವಾದ ಪ್ರಬಲವಾಗಿರುತ್ತೆ. ಅಕಸ್ಮಾತ್ ನೀವು ಈ ಒಂದು ವಾರದಲ್ಲಿ ಈಶ್ವರನ ದೇವಾಲಯಕ್ಕೆ ಹೋಗಿ ಒಂದು ಅರ್ಧ ಲೀಟರ್ ಹಾಲು ಕೊಟ್ಟು ಕ್ಷೀರಾಭಿಷೇಕ ಮಾಡಿಸ್ಬಿಟ್ರೆ ನಿಮಗೆ ಎದುರಾಗುವಂತಹ ಗುಪ್ತ ಶತ್ರು ಹಿತಶತ್ರುಗಳ ಕಾಟದಿಂದ ಮುಕ್ತಿ ಪಡೆಯಬಹುದು. ವೀಕ್ಷಕರೇ, ಇನ್ನೂ ಹೆಚ್ಚಿನ ರೀತಿಯ ಫಲಗಳನ್ನು ಪಡಿಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಕೇಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ಗಜೇಂದ್ರ ಮೋಕ್ಷ ಸ್ತೋತ್ರ ಅಂತ ಟೈಪ್ ಮಾಡಿ. ಮಧುರಾಷ್ಟಕಂ ಕೂಡ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳಬಹುದು. ಮನಸ್ಸಿಗೆ ಬಹಳ ನೆಮ್ಮದಿ ಸಿಗುತ್ತೆ. ದೇವಸ್ಥಾನದಲ್ಲಿ, ಯಾವುದಾದ್ರೂ ದೇವಸ್ಥಾನದಲ್ಲಿ ಬಿಳಿಯ ಬಣ್ಣದ ಪದಾರ್ಥ, ಅಕ್ಕಿ, ಹಾಲು, ಸಕ್ಕರೆ ಈ ರೀತಿ ದಾನ ಮಾಡೋದ್ರಿಂದ ಕೂಡ ನಿಮಗೆ ಅತ್ಯಂತ ಶುಭ ಫಲ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಗೆ ನೋಡಿ, ಈ ವಾರ ಆಧ್ಯಾತ್ಮದತ್ತ ಒಲವು ಅಂತ ತೋರಿಸ್ತಾ ಇದೆ. ಯಾಕೆ ಅಂತಂದರೆ ಗುರುಪೂರ್ಣಿಮೆಯನ್ನು ಕೂಡ ನಾವು ಆಚರಣೆ ಮಾಡಿರ್ತೀವಿ, ಗುರುವಿನ ಆಶೀರ್ವಾದವನ್ನು ಕೂಡ ಪಡೆದಿರ್ತೀವಿ. ಗುರು ನೋಡಿ, ಕಂಬಸ್ಟ್ ಆಗಿರುವಂಥದ್ದು ಗುರು ಉದಯ ಆಗಿದೆ. ಇನ್ನೇನು ಸಿಂಹರಾಶಿಯವರಿಗೆ ನಾನು 2-3 ಸಂಚಿಕೆಗಳಿಂದ ಹೇಳ್ತಾ ಬರ್ತಾ ಇದ್ದೆ, ಮಂಗಳ ಮತ್ತು ಕೇತು ಯುತಿ ನಡೀತಾ ಇದೆ, ಅದರ ನೆಗೆಟಿವ್ ಶೇಡ್ಸ್ಗಳು ಹಾದು ಹೋಗ್ತಾ ಇದೆ ಸಿಂಹರಾಶಿ ಮೇಲೆ ಅಂತ. ಅದು ಇನ್ನೇನು 14ರಿಂದ 21 ಆಗೇ ಹೋಯ್ತಲ್ಲ, 21ನೇ ತಾರೀಕಿಗೆ ಅದರದ್ದು ಪೂರ್ಣ ಪ್ರಮಾಣ ಹಿಂದೆ ಸರಿಯುತ್ತೆ, ಮತ್ತೆ ಜೀವನ ಸುಸ್ಥಿತಿಗೆ ಬರುತ್ತೆ, ಒಂದು ಹಳಿ ಸರಿಯಾದ ಮಾರ್ಗದಲ್ಲಿ ಹೋಗುವಂಥ ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಇನ್ನೇನು ಖುಷಿ ಪಡುವಂತಹ ವಾರ ಸಿಂಹರಾಶಿಯವರಿಗಿರುತ್ತೆ. ಗುರುವಿನ ಉದಯ ಕೂಡ ನಿಮಗೆ ಬಲ, ಗುರುಬಲ ಬೇಕಲ್ಲ ನಮಗೆ, ಹಾಗಾಗಿ ಗುರು ಉದಯ ಆಗುತ್ತೆ. ಕೆಲಸಗಳೆಲ್ಲ ಸ್ಪೀಡ್ ಅಪ್ ಆಗ್ತಾ ಹೋಗುತ್ತೆ. ಹಿಂದಿನ ಮತ್ತು 2 ವಾರದಿಂದ ಈ ಮಂಗಳ ಮತ್ತು ಕೇತುವಿನ ಯುತಿಯಿಂದ ಕೆಲವೊಂದು ಕಹಿ ಘಟನೆಗಳ ಏನು ನಡೆದಿತ್ತು ಅದೆಲ್ಲ ಸಿಹಿಯಾಗಿ ಪರಿವರ್ತನೆ ಆಗುತ್ತೆ. ಎಲ್ಲವೂ ಕೂಡ ನೆಮ್ಮದಿಯಾದಂತಹ ವಾರ ಸಿಂಹರಾಶಿಯವರಿಗೆ ಅಂತ ಹೇಳ್ಬೋದು. ಅದೇ ರೀತಿ ನಿಮಗೆ ಈ ಒಂದು ವಾರ ಜುಲೈ 15, 18, 21 ಅತ್ಯಂತ ಶುಭ ಇರುತ್ತೆ. ಆದರೆ 14 ಮತ್ತು 19 ಈ 2 ಡೇಟ್ಗಳಲ್ಲಿ ಒಂದು ಸ್ವಲ್ಪ ವಾಗ್ಯುದ್ಧ ನಡೀಬಹುದು. ಕಚೇರಿಯ ಒಂದು ಕೆಲಸದ ಸ್ಥಳದಲ್ಲಿ ಇರಬಹುದು, ವ್ಯಾಪಾರದ ಸ್ಥಳದಲ್ಲಿರಬಹುದು, ನೇಬರ್ ಆಗಿರಬಹುದು, ಅಥವಾ ಪ್ರಯಾಣ ಮಾಡಬೇಕಾದ್ರೆ ಫೆಲೋ ಟ್ರಾವೆಲರ್ ಇರಬಹುದು. ಜುಲೈ 14 ಮತ್ತು 19 2 ಡೇಟು ನೋಟ್ ಮಾಡಿಟ್ಕೊಳ್ಳಿ. ಆ ದಿವಸ ಒಂದು ಆರ್ಗ್ಯುಮೆಂಟನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅದೇ ರೀತಿ ನೋಡಿ, ವಿಶೇಷವಾಗಿ ಏನಾಗುತ್ತೆ ಅಂದರೆ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ತುಂಬ ಅಂದರೆ ತುಂಬ ವಿದ್ಯಾರ್ಜನೆಯಲ್ಲಿ, ನೀವು ಸ್ಟಡಿಯಲ್ಲಿ ಫೋಕಸ್ ಬರುತ್ತೆ. ಯಾಕೆ? ಮಂಗಳ ಕೇತು ಯುತಿ ಮುಗಿತಾ ಇದೆ, ಇನ್ನೊಂದು ವಾರದಲ್ಲಿ ಮುಗಿದು ಹೋಗುತ್ತೆ. ಹಾಗಾಗಿ ಈ ಒಂದು ಸಂಧಿ ಸಮಯ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಮಂಗಳ ಏನು ಮಾಡ್ತಾನೆ ಅಂತಂದರೆ ಸಿಂಹರಾಶಿಯವರ ಮೇಲೆ, ಸಾಕು ಈ ರಾಶಿಯವರಿಗೆ ನಾನು ಕಾಟ ಕೊಟ್ಟಿದ್ದು ಮಂಗಳ ಕೇತು ಯುತಿಯಿಂದ ಅವರಿಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದು ವಾರ ಮುಂಚಿತವಾಗಿ ನಿಮ್ಮ ಮೇಲೆ ಒಂದು ಶುಭ ಆಶೀರ್ವಾದವನ್ನು ಮಾಡೋದಕ್ಕೆ ಶುರುವಾಗುತ್ತೆ. ಈ ಮಂಗಳ ಕೇತು ಯುತಿ ಇನ್ನೇನು ಮುಗಿತಾ ಇದೆ, ಅದರ ಸಿಹಿ ಫಲವನ್ನು ದುಪ್ಪಟ್ಟು ಮಾಡ್ಕೋಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಈ ಬರುವಂಥ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದರೆ ಬಹಳ ಒಳ್ಳೆಯದಿರುತ್ತೆ. ಇನ್ನು ಸಿಂಹರಾಶಿಯವರು ಈ ವಾರ ಪೂರ್ತಿಯಾಗಿ ನೀವೇನು ಮಾಡಬೇಕು? ಶ್ರೀಮನ್ನಾರಾಯಣನ ಆರಾಧನೆ, ಸೂರ್ಯನ ಆರಾಧನೆ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ. ಓಂ ರಾಜಾದಿತ್ಯಾಯ ನಮಃ. ಸಿಂಹರಾಶಿಯವರು ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಅಥವಾ ಮನೆಯಲ್ಲಿದ್ದವರು ಕೂಡ 11 ಸಾರಿ ಬೆಳಗ್ಗೆ ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ ಅಂತ ಮಂತ್ರ ಹೇಳಿ ಕೆಲಸಕ್ಕೆ ಹೊರಡಿ. ಅವತ್ತಿನ ದಿನದ ವೈಬ್ರೇಷನ್ನೇ ಬೇರೆ ಇರುತ್ತೆ, ಅವತ್ತಿನ ಪವರೇ ಬೇರೆ ಇರುತ್ತೆ. ಇದನ್ನು ಮಿಸ್ ಮಾಡದೆ ಮಾಡಿ. ಇನ್ನು ಸಿಂಹರಾಶಿಯವರು ನೀವು ಜೀವನ ಪರ್ಯಂತ ಯಶಸ್ಸು ಪಡಿಬೇಕು. ಸಾಲ ಅನ್ನೋದು ನಿಮ್ಮ ಜೀವನದಲ್ಲಿ ಇರಬಾರ್ದು, ಸೋಲು ಅನ್ನೋದು ನಿಮ್ಮ ಜೀವನದಲ್ಲಿ ಇರಬಾರ್ದು ಅಂತಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಪೂಜೆ ಮಾಡಿ ಮರಿಬೇಡಿ. ನೋಡಿ, ಸತ್ಯವಾಗಿ ಹೇಳ್ತೀನಿ ನಾನು, ಯಾರು ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡ್ತಾರೋ ಅವರ ಜೀವನದಲ್ಲಿ ಪ್ರಗತಿಯನ್ನು, ಏಳಿಗೆಯನ್ನು ತಡೆಯೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನೀವು ತರಿಸ್ಬೇಕಾ, ಮನೆಗೆ ಪೂಜೆ ಮಾಡಬೇಕಾ, ದಯಮಾಡಿ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಈ ಸಾಕ್ಷಾತ್ ದೇವರಿಂದ ನಿರ್ಮಾಣ ಆದಂತಹ
ಪವರ್ಫುಲ್ ಲಕ್ಷ್ಮೀ ಶ್ರೀಚಕ್ರ, ಏಳಿಗೆಗೆ ಪುಷ್ಟಿ ಕೊಡುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಿಮಗೆ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಹಾಗೆ ಸಿಂಹರಾಶಿಯವರಿಗೆ ಈ ವಾರ ಲಕ್ಕಿ ನಂಬರ್ 1 ಇರುತ್ತೆ. ಪಶ್ಚಿಮ ದಿಕ್ಕು ನಿಮಗೆ ಕೇಳಿದ್ದನ್ನೆಲ್ಲ ಕೊಡುವಂಥ ದಿಕ್ಕಾಗಿರುತ್ತೆ. ಭಾನುವಾರ ಮತ್ತು ಗುರುವಾರ ಶುಭ ಆಗಿರುತ್ತೆ. ಅದ್ಭುತವಾದಂಥ ವಾರ ಅಂತ ಹೇಳ್ಬೋದು. ಆರೋಗ್ಯದ ಬಗ್ಗೆ ನೋಡಲಿಕ್ಕಾಗಿ ಅಂತಹ ಯಾವ ಮೇಜರ್ ತೊಂದರೆಗಳು ಕಾಣಿಸ್ತಾ ಇಲ್ಲ. ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ಸನ್ನು ಒಂದು ಯೋಗ, ಧ್ಯಾನ, ಪ್ರಾಣಾಯಾಮ ಮತ್ತು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ವಿಷ್ಣು ಸಹಸ್ರನಾಮ ಇರ್ಬೋದು, ಅದೇ ರೀತಿ ಶ್ರೀ ಕೃಷ್ಣ ಮಧುರಾಷ್ಟಕಂ ಆರಾಮಾಗಿ ಪ್ಲೇ ಮಾಡಿ ಕೂತ್ಕೊಳ್ಳಿ. ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಇರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರುವಿನ ಉದಯ, ಶನಿಯ ರೆಟ್ರೋಗ್ರೇಡ್ ಆಗುವಂಥದ್ದು, ಅದೇ ರೀತಿ ರಾಹುಕೇತು ಸಂಚಾರ ಏನು ಮಾಡುತ್ತೆ ಅಂತಂದರೆ, ಈ ವಾರ ನಿಮಗೆ ಯಾರು ತಡೆದು ನಿಲ್ಲಿಸಿದ್ರೂ ಕೂಡ ಇಲ್ಲ ನಾನು ಇದನ್ನು ಮಾಡೇ ಮಾಡ್ತೀನಿ, ನನ್ನಲ್ಲಿರುವಂತಹ ಒಂದು ಗುಪ್ತ ಪ್ರತಿಭೆ ಏನಿರುತ್ತೆ, ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ತಾರೆ, ಅದನ್ನು ನಾವು ಇನ್ನೊಬ್ಬರ ಮುಂದೆ ಪ್ರದರ್ಶನ ಮಾಡಬೇಕು ಅಥವಾ ಹಿಂಜರಿಕೆ ಆಗ್ತಾ ಇತ್ತೇನೋ, ಈ ವಾರ ನಿಮಗದು ಮುಕ್ತವಾದಂತಹ ದ್ವಾರಗಳನ್ನು ಓಪನ್ ಮಾಡುತ್ತೆ. ನೀವು ಯಾರಿಗೂ ಕೂಡ ಅಂಜೋದಿಲ್ಲ, ಅಳ್ಕೋದಿಲ್ಲ. ಈ ವಾರ ಕನ್ಯಾ ರಾಶಿಯವರು ಏನು ನೀವು ಪ್ರೆಸೆಂಟೇಷನ್ ಕೊಡ್ತೀರಿ ಆಫೀಸಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನು ಹೇಳ್ತೀರಿ, ಅದು ನಿಮಗೆ ಪುರಸ್ಕಾರ, ಪ್ರತಿಭೆಗೆ ತಕ್ಕದಾಗಿ ತಂದುಕೊಡುತ್ತೆ, ರಿವಾರ್ಡ್ ತಂದುಕೊಡುತ್ತೆ, ಆಕಸ್ಮಿಕ ಧನಲಾಭ ಆಗುತ್ತೆ. ಈ ವಾರ ಬರೆದಿಟ್ಕೊಳ್ಳಿ, ಕನ್ಯಾ ರಾಶಿಯವರು ವಾಹನವನ್ನು ಬುಕ್ ಮಾಡ್ತೀರಾ, ಮನೆಗೆ ಐಶೋ ಆರಾಮಿ ವಸ್ತುಗಳನ್ನು ತರ್ತೀರಾ. ಅಂದರೆ ಈಗ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಸೋಫಾ ಇತ್ತು, ಟಿ ವಿ ಇದೆ, ಫ್ರಿಡ್ಜ್ ಇದೆ, ಅದು ತುಂಬ ದಿವಸದಿಂದ ಹಳೇದಾಗ್ಬಿಟ್ಟಿದೆ, ಅದನ್ನು ಚೇಂಜ್ ಮಾಡೋಣ, ರಿನೋವೇಷನ್ ಮಾಡ್ಕೊಳ್ಳೋಣ, ಹೊಸ ಒಂದು ತಂತ್ರಜ್ಞಾನಕ್ಕೆ ಅಪ್ಗ್ರೇಡ್ ಆಗೋಣ. ಈ ರೀತಿಯಾದಂಥ ಹೊಸ 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 ಸಾಧ್ಯತೆಗಳಿಗೆ ಕನ್ಯಾ ರಾಶಿಯವರು ನಿಮ್ಮನ್ನು ಓಪನ್ ಅಪ್ ಮಾಡ್ಕೋತೀರಾ. ಬಹಳ ಒಳ್ಳೆಯ ವಾರ ಅಂತ ಹೇಳ್ಬೋದು. ಆದರೆ ನೀವು ಈ ವಾರ ಏನು ಮಾಡ್ಕೋಬೇಕು ಅಂತಂದರೆ, ನಿಮಗೆ ಪಾಸಿಟಿವ್ ಅಫರ್ಮೇಷನ್ ಜಾಸ್ತಿ ಬಲ ಕೊಡುತ್ತೆ. ಯಾವುದೇ ರೀತಿಯಾಗಿ ಕನ್ಯಾ ರಾಶಿಯವರು ಈ ವಾರ ನೆಗೆಟಿವ್ ಯೋಚನೆಗಳನ್ನು ಮಾಡಬಾರ್ದು, ನೆಗೆಟಿವ್ ಆಗಿ ಇನ್ನೊಬ್ಬರ ಮುಂದೆ ಮಾತಾಡಬಾರ್ದು. ಅಕಸ್ಮಾತ್ ಸಾಲ ಇತ್ತು ಅಂದರೆ, ಅಯ್ಯೋ ನಂಗೆ ಸಿಕ್ಕಾಪಟ್ಟೆ ಸಾಲ ಆಗಿಬಿಟ್ಟಿದೆ, ನನ್ನ ಕೈಯಲ್ಲಿ ಹಣನೇ ಉಳಿತಾ ಇಲ್ಲ, ನನ್ನ ಜೀವನದಲ್ಲಿ ಉದ್ಧಾರನೇ ಆಗ್ತಾ ಇಲ್ಲ, ಈ ರೀತಿ ಮಾತಾಡ್ಕೋಬಾರ್ದು. ನನ್ನ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಆಗ್ತಾ ಇದೆ, ಏಳಿಗೆ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಸಾಲನೇ ಇಲ್ಲ. ಈ ರೀತಿಯಾದಂಥ ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ಗಳು, ಪಾಸಿಟಿವ್ ಅಫರ್ಮೇಷನ್ಗಳು ನಿಮಗೆ ಪ್ರಗತಿಯನ್ನು ತಂದುಕೊಡುತ್ತೆ. ಕನ್ಯಾ ರಾಶಿಯವರು ಜೀವನ ಪರ್ಯಂತ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು, ಸಾಲ ಇರಬಾರ್ದು, ಸೋಲಿರಬಾರ್ದು ಅಂತಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನೋಡೋಣ ಅದು ಯಾವ ರೀತಿಯಾದಂತಹ ಶತ್ರುಕಾಟ ನಿಮಗೆ ಕಾಡುತ್ತೆ, ಯಾವ ರೀತಿಯಾದಂಥ ಸೋಲು ನಿಮ್ಮನ್ನು ಮುಟ್ಟುತ್ತೆ, ನಾನು ನೋಡ್ತೀನಿ. ಈಗಲೇ ಈ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು, ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಜೀವನ ಪರ್ಯಂತ ನಿಮಗೆ ಸಾಲ ಅನ್ನೋದು ಕಾಡೋದಿಲ್ಲ, ಸೋಲು ಅನ್ನೋದು ಕಾಡೋದಿಲ್ಲ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಈ ನಂಬರ್ಗೆ ಮೆಸೇಜ್ ಮಾಡಿ. ನಮ್ಮ ತಂಡ ಈ ಯಂತ್ರವನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಈ ವಾರ 15, 18, 20 ಅದ್ಭುತವಾದಂಥ ದಿನಾಂಕ ಅಂತ ಹೇಳ್ಬೋದು. ಆದರೆ 14 ಮತ್ತು 19 ಸ್ವಲ್ಪ ಜಾಗೃತಿ ಇರಿ. ಆ ದಿನಾಂಕಗಳಲ್ಲಿ ಚಿಕ್ಕ ಪುಟ್ಟ ಅಪಘಾತಗಳು, ಅಂದರೆ ಗಾಡಿಯಿಂದ ಸ್ಕಿಡ್ ಆಗಿ ಕೆಳಗಡೆ ಬೀಳುವಂಥದ್ದು, ಕೈಕಾಲಿಗೆ ಪೆಟ್ಟು ಮಾಡಿಕೊಳ್ಳುವಂಥದ್ದು, ಮೆಟ್ಲಿಗೆ ಇಳಿಬೇಕಾದ್ರೆ ಜಾರಿ ಬೀಳುವಂಥದ್ದು, ಬಾತ್ರೂಮಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯ ಗರ್ಭಿಣಿಯರು ಬಹಳ ಬಹಳ ಜಾಗೃತಿಯಾಗಿರಬೇಕಾಗುತ್ತೆ. ಈ ವಾರ ಮಕ್ಕಳನ್ನು ಕೂಡ ಜಾಗೃತಿಯಾಗಿ ನೋಡ್ಕೊಳ್ಳಿ. ಕನ್ಯಾ ರಾಶಿಯ ವಯೋವೃದ್ಧರು ಜಾಗೃತಿಯಾಗಿರಿ. ಯಾಕೆಂದರೆ ಸಡನ್ ಆಗಿ ಕಾಲು ಸ್ಲಿಪ್ ಆಗುವಂಥದ್ದು, ಏನೋ ಅವಘಡ ಆಗುವಂಥದ್ದು ಅಂತ ಜುಲೈ 14 ಮತ್ತು ಜುಲೈ 19ಕ್ಕೆ ತೋರಿಸ್ತಾ ಇದೆ. ಜಾಗೃತಿಯಾಗಿರಿ. ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ ಕಾಡುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಏನು ತಗೋತಾ ಇದ್ದೀರಿ ಅದನ್ನು ನಿಲ್ಲಿಸೋದು ಬೇಡ, ಕಂಟಿನ್ಯೂ ಮಾಡ್ಕೊಳ್ಳಿ. ಅದ್ಭುತವಾದಂಥ ಇನ್ನೊಂದು ರೆಮಿಡಿ ಹೇಳ್ಕೊಡ್ತೀನಿ ನಿಮಗೇನಪ್ಪ ಅಂತಂದರೆ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು 11 ಸಲ, ನಿಮಗೆ ಯಾವಾಗ ಮನಸ್ಸಿಗೆ ಬೇಜಾರಾಗಿರುತ್ತೆ, ಯಾವಾಗ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಜಾಸ್ತಿ ಕಾಡ್ತಾ ಇದೆ, ಆಗ್ತಾ ಇಲ್ಲ, ನಮಗೆ ಸಾಕಷ್ಟು ಕಷ್ಟ ನಷ್ಟಗಳು ಕಾಡ್ತಾ ಇದೆ ಅಂದರೆ 11 ಸಲ ಕೂತ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಅಥವಾ ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ ಹೇಳ್ಕೊಳ್ಳಿ, ಮಂತ್ರ ಹೇಳ್ಕೊಳ್ಳಿ. ಇಮ್ಮಿಡಿಯೇಟ್ಲಿ ಮನಸ್ಸು ಶಾಂತವಾಗುತ್ತೆ. ನಿಮಗೆ ಈ ವಾರ ನಂಬರ್ 5 ಶುಭ ತರುತ್ತೆ.
ಪಶ್ಚಿಮ ದಿಕ್ಕು ಶುಭ. ಅದೇ ರೀತಿ ಹಸಿರು ಬಣ್ಣ ಶುಭ ತರತ್ತೆ. ಜೀವನದಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿ, ಅಭಿವೃದ್ಧಿ, ಖ್ಯಾತಿ, ಸಂಪತ್ತು ಬೇಕು ಅಂದರೆ ನಾನು ನಿಮಗೆ ಹೇಳಿದ್ದೀನಿ, ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಾರ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂತಂದರೆ ನೋಡಿ, ಕರ್ಪೂರದ ದೀಪ ಅಂತ ಹೇಳ್ತೀವಿ. ಅಂದರೆ ಮಣ್ಣಿನ ಹಣತೆ ತಗೊಳ್ಳಿ. ಮಣ್ಣಿನ ಹಣತೆ, ಆ ಹಣತೆಯೊಳಗಡೆ ಒಂದು 11 ಕರ್ಪೂರ ಹಾಕ್ಬಿಟ್ಟು ಅದರ ಮೇಲೆ ತುಪ್ಪ, ಆ ತುಪ್ಪ ಹಾಕ್ಬಿಟ್ಟು ಇನ್ನೇನು ನೀವು ಮಲ್ಗಕ್ಕೆ ಹೋಗ್ತೀರಾ ಆ ಟೈಮಲ್ಲಿ ಯಾರ್ಯಾರು ಕನ್ಯಾ ರಾಶಿಯವರಿದ್ದೀರಿ, ರಾತ್ರಿ ಹೊತ್ತು ಅಡುಗೆ ಮನೆಯಲ್ಲಿ ಆ ಕರ್ಪೂರದ ದೀಪವನ್ನು ಬೆಳಗಿ ಮಲಗೋದ್ರಿಂದ ನಿಮಗೆ ಅತ್ಯಂತ ಶುಭ ಫಲ ಸಿಗುತ್ತೆ. ವಾರದಲ್ಲಿ 1 ದಿವಸ ಮಾಡ್ಬೋದು ಅಥವಾ 2 ದಿವಸ ಮಾಡ್ಬೋದು. ಇನ್ನೇನು ಊಟ ಗೀಟ ಎಲ್ಲ ಮುಗಿಸಿದ್ರಿ, ಮಲ್ಗಕ್ಕೆ ಹೊರಟ್ರಿ, ಆ ಸಮಯದಲ್ಲಿ ಒಂದು ಮಣ್ಣಿನ ಹಣತೆ ತಗೊಳ್ಳಿ, ಅದರೊಳಗಡೆ 11 ಕರ್ಪೂರ ಹಾಕಿ, ಮೇಲ್ಗಡೆ ಒಂದು ಹನಿ ತುಪ್ಪ ಹಾಕಿ ಅದನ್ನು ಬೆಳಗ್ಬಿಟ್ಟು ಅಲ್ಲೇ ನಿಂತು ಅದ್ರ ಮುಂದೆ ಒಂದು ಅಫರ್ಮೇಷನ್ ಮಾಡ್ಕೊಳ್ಳಿ, ನನ್ನ ಜೀವನದಲ್ಲಿ ಬಂದಂಥ ಸಕಲ ಸಂಕಷ್ಟಗಳು ಪರಿಹಾರ ಆಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ದೀಪ ಎಲ್ಲ ಸಂಪೂರ್ಣವಾಗಿ ಬೆಳಗಿದ ಮೇಲೆ ನಿಮ್ಮ ಪಾಡಿಗೆ ನೀವು ಹೋಗಿ ಮಲ್ಕೊಂಬಿಡಿ. ಇದು ಹೆಚ್ಚಿನ ಶುಭ ಫಲವನ್ನು ತರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ತುಲಾರಾಶಿಗೆ ಗುರುವಿನ ಉದಯ ಹಾಗೂ ಶನಿಯ ರೆಟ್ರೋಗ್ರೇಡ್ ಆಗುವಂಥದ್ದು, ಅದೇ ರೀತಿ ಬುಧನ ಸಂಚಾರ ಏನು ಮಾಡುತ್ತೆ ಅಂತಂದರೆ ನಿಮಗೆ ಕರಿಯರ್ನಲ್ಲಿ ಅಡ್ವಾನ್ಸ್ಮೆಂಟ್ ಕೊಡುತ್ತೆ, ವೃತ್ತಿಯಲ್ಲಿ ಪ್ರಗತಿ, ಶಿಕ್ಷಣದಲ್ಲಿ ಏಳಿಗೆ. ಯಾರೆಲ್ಲ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಅಂದರೆ ನೀವು ಟೀಚಿಂಗ್ ಇರ್ಬೋದು, ನಾನ್ ಟೀಚಿಂಗ್ ಇರ್ಬೋದು, ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಉನ್ನತವಾದಂತಹ ಒಂದು ಇದ್ದಕ್ಕಿದ್ದಂತೆ ನಿಮಗೆ ಇನ್ಕ್ರಿಮೆಂಟ್ ಆಗುವಂಥದ್ದು, ಹಣಕಾಸಿನ ಆದಾಯದಲ್ಲಿ ಲಾಭ ದುಪ್ಪಟ್ಟಾಗುವಂಥದ್ದು, ಅಪ್ರಿಷಿಯೇಷನ್ ಸಿಗುವಂಥದ್ದು, ನಿಮಗೆ ರಿವಾರ್ಡ್ ಸಿಗುವಂಥದ್ದು, ಈ ರೀತಿಯಾದಂತಹ ಅದ್ಭುತವಾದಂತಹ ಪ್ರಗತಿ ಇರುತ್ತೆ. ಇನ್ನು ತುಲಾರಾಶಿಯ ಸರ್ಕಾರಿ ನೌಕರರಿರ್ಬೋದು ಅಥವಾ ಖಾಸಗಿ ನೌಕರರಿರ್ಬೋದು, ಒಳ್ಳೆಯ ಪ್ರಗತಿ, ಒಳ್ಳೆಯ ಇಂಪ್ರೂವ್ಮೆಂಟ್ ಆಗುವಂತಹ ವಾರ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನಿಮಗೆ ರಾಜಕಾರಣಿಗಳಾಗಿದ್ದರೆ, ತುಲಾರಾಶಿಯ ರಾಜಕಾರಣಿಗಳಿಗೆ ನಿಮಗೆ ಪಬ್ಲಿಕ್ ರೆಕಗ್ನೇಷನ್ ಅಂದರೆ ಹೆಚ್ಚಿನ ರೀತಿಯಲ್ಲಿ ಒಂದು ರಿವಾರ್ಡ್ ಸಿಗುತ್ತೆ. ನಿಮ್ಮ ಪಾರ್ಟಿಯವರೇ ಕರೆದ್ಬಿಟ್ಟು, ಪಾರ್ಟಿ ಪ್ರೆಸಿಡೆಂಟ್ ಇರ್ಬೋದು, ಉನ್ನತ ನಿಮ್ಮ ಮೇಲಿರುವ ಹುದ್ದೆಯ ಅಧಿಕಾರಿಗಳಿರ್ಬೋದು, ಕರೆದ್ಬಿಟ್ಟು ನಿಮಗೆ ನಾವು ಪದೋನ್ನತಿ ಮಾಡ್ತಾ ಇದ್ದೀವಿ, ಈ ಒಂದು ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದೀವಿ, ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ಅನ್ನುವಂತಹ ಒಂದು ಶುಭ ಸಮಾಚಾರ ಬರುತ್ತೆ. ನೋಡಿ, ತುಲಾರಾಶಿಯವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಜೀವನದಲ್ಲಿ ಸದಾ ಒಳ್ಳೆಯದಾಗಬೇಕು, ಯಾವ ರೀತಿ ಕೆಟ್ಟದ್ದಾಗಬಾರ್ದು, ಪ್ರಗತಿ ಇರಬೇಕು, ಸೋಲಿರಬಾರ್ದು, ಸಾಲ ಇರಬಾರ್ದು ಅಂತಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಶುಕ್ರನ ಒಂದು ಆಶೀರ್ವಾದ ತುಲಾರಾಶಿಯವರಿಗೆ ಯಾವಾಗಲೂ ಒಳ್ಳೆಯದಿರುತ್ತೆ. ಶುಕ್ರ ಲಕ್ಷ್ಮಿ ಶ್ರೀಚಕ್ರ ನೋಡಿ, ಒಂದಕ್ಕೊಂದು ಹೇಗೆ ಕಾಂಬಿನೇಷನ್ ಇದೆ ಅಂತಂದರೆ, ಯಾರು ಶುಕ್ರನ ಆರಾಧನೆ ಮಾಡ್ತಾರೆ ಅವ್ರ ಮೇಲೆ ಲಕ್ಷ್ಮೀ ಮಾತೆಯ ಆಶೀರ್ವಾದ ಇರುತ್ತೆ, ಯಾರು ಲಕ್ಷ್ಮಿಯ ಆರಾಧನೆ ಮಾಡ್ತಾರೆ ಅವ್ರ ಮೇಲೆ ಶುಕ್ರನ ಆಶೀರ್ವಾದ ಇರುತ್ತೆ. ಈ ಇಬ್ಬರ ಆರಾಧನೆಯನ್ನು ಮಾಡುವಂಥವ್ರಿಗೆ ಶ್ರೀಚಕ್ರ ಆರಾಧನೆ ಮಾಡಿದರೆ ಇನ್ನೂ ಡಬಲ್ ಬೂಸ್ಟ್ ಅಂತ ಹೇಳ್ಬೋದು. ನೀವು ಶ್ರೀಚಕ್ರ ಆರಾಧನೆ ಮಾಡ್ತಾ ಇದ್ದರೆ ಲಕ್ಷ್ಮೀ ಶುಕ್ರನ ಆ ಒಂದು ಆಶೀರ್ವಾದ ಬೊಂಬಟಾಗಿ ನಿಮ್ಮ ಮೇಲಿರುತ್ತೆ. ಕೈ ಹಾಕಿದ್ದೆಲ್ಲವೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಈಗಲೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡು ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ತುಲಾರಾಶಿಯವರಿಗೆ ಈ ವಾರ 15, 17, 20 ಅತ್ಯಂತ ಶುಭ ಇರುತ್ತೆ. ಆದರೆ 14, 19 ಈ 2 ಡೇಟಲ್ಲಿ ಜಾಗ್ರತೆ. ಸ್ವಲ್ಪ ವಾದ ವಿವಾದ, ಗಂಡ ಹೆಂಡತಿಯೊಂದಿಗೆ ಜಗಳ, ನಿಮ್ಮ ನೇಬರ್ಸ್ ಒಂದಿಗೆ ಜಗಳ, ಆಫೀಸ್ನಲ್ಲಿ ಜಗಳ, ಈ ರೀತಿಯಾದಂಥ ಜಗಳದ ವಾತಾವರಣ ತೋರಿಸುವಂಥ ಡೇಟ್ ಆಗಿರುತ್ತೆ. ಗಾಡಿಯ ಮೇಲೆ ನೀವು ಪ್ರಯಾಣ ಮಾಡ್ತಾ ಇದ್ರಿ, ಜರ್ನಿ ಮಾಡ್ತಾ ಇದ್ರಿ ಅಂದರೆ 14, 19ಕ್ಕೆ ಯಾರ್ಯಾರು 2 ವೀಲರಲ್ಲಿ 4 ವೀಲರಲ್ಲಿ ಜರ್ನಿ ಮಾಡ್ತಾ ಇದ್ರಿ, ಒಟ್ಟಲ್ಲಿ ಪ್ರಯಾಣದಲ್ಲಿ ಜಾಗ್ರತೆ ಅಂತ ಈ 2 ಡೇಟಲ್ಲಿ ತೋರಿಸ್ತಾ ಇದೆ. ಹುಷಾರಾಗಿರಿ, ಸ್ಲೋ ಆಗಿ ಡ್ರೈವ್ ಮಾಡಿ, ನಿಧಾನಕ್ಕೆ ಪ್ರಯಾಣದಲ್ಲಿ ಏನೇನು ಜಾಗ್ರತೆ ತಗೋಬೇಕು, ಮುಂಜಾಗ್ರತೆ, ಅದನ್ನು ತಗೊಳ್ಳೋದಕ್ಕೆ ಮರಿಬೇಡಿ. ತುಲಾರಾಶಿಯವರಿಗೆ ನಂಬರ್ 6 ಲಕ್ಕಿ ಇರುತ್ತೆ. ಉತ್ತರ ದಿಕ್ಕು ಶುಭ ಕೊಡುತ್ತೆ. ಬಿಳಿಯ ಬಣ್ಣ ಮತ್ತು ಆಕಾಶ ನೀಲಿ ಬಣ್ಣ ಶುಭ ಕೊಡುತ್ತೆ. ಶುಕ್ರವಾರ, ಮಂಗಳವಾರ ನಿಮಗೆ ಅತ್ಯಂತ ಶುಭ ಇರುತ್ತೆ. ಅದೇ ರೀತಿ ಈ ವಾರ ಓಂ ಶುಕ್ರಾಯ ನಮಃ, ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಮಂತ್ರ 11 ಸಲ ಹೇಳಿ ಮನೆಯಿಂದ ಹೊರಡಿ. ಯಾವ ರೀತಿ ಜಯ ಇರುತ್ತೆ ನೋಡಿ. ಹಾಗೆ ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಕೂಡ ತುಳಸಿ ಮಾತೆಯ ದರ್ಶನ ಮಾಡಿ ಹೊರಗಡೆ ಹೊರಡೋದ್ರಿಂದ ಈ ರಾಶಿಯವರಿಗೆ
ಬೊಂಬಾಟಾದಂಥ ಬೆನಿಫಿಟ್ ಇರುತ್ತೆ ವೀಕ್ಷಕರೇ. ಇನ್ನೆಲ್ಲವೂ ಕೂಡ ಸುಗಮವಾಗಿದೆ, ಯಾವ ರೀತಿಯ ಚಿಂತೆಯೂ ಕೂಡ ಇಲ್ಲ. ನೀವು ಈ ವಾರ ಲಕ್ಷ್ಮೀನಾರಾಯಣನ ಆರಾಧನೆ ಹೆಚ್ಚು ಮಾಡ್ಕೊಳ್ಳಿ. ಅದೇ ರೀತಿ ಯಾರೆಲ್ಲ ಈಗ ಆಲ್ರೆಡಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿದ್ದೀರಿ, ಹೆಚ್ಚು ಹೆಚ್ಚು ಪೂಜೆ ಮಾಡೋದಕ್ಕೆ ಶುರು ಮಾಡಿ, ಹೆಚ್ಚಿನ ಶುಭ ಫಲ ನಿಮಗೆ ಸಿಗುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಏನಾಗುತ್ತೆ ನೋಡಿ, ಈಗ ಇನ್ನೇನು ಆಷಾಢ ಮಾಸ ಮುಗಿತಾ ಇದೆ, ಹಬ್ಬಗಳ ಸಾಲು ಶುರುವಾಗ್ತಾ ಇದೆ. ಲಕ್ಷ್ಮಿಯನ್ನ ಮನೆಗೆ ನೀವು ಭರ್ಜರಿಯಾಗಿ ಬರಮಾಡ್ಕೋಬೇಕಲ್ವಾ? ಹಾಗಾಗಿ ಲಕ್ಷ್ಮಿಯನ್ನ ಭರ್ಜರಿಯಾಗಿ ಮನೆಯಲ್ಲಿ ಬರಮಾಡಿಕೊಂಡು ಸ್ಥಿರವಾಗಿ ನಿಲ್ಲಿಸಿ. ನೀವು ಕಾಲ ಕಾಲಕ್ಕೂ ಕೂಡ ಅಭಿವೃದ್ಧಿ ಆಗಬೇಕು. 10 ಜನ ನಿಮ್ಮನ್ನು ನೋಡಿ, ಅಬ್ಬಾ ಏನಪ್ಪ ಇವರು ಈ ಲೆವೆಲ್ಗೆ, ಈ ರೇಂಜಿಗೆ ಬೆಳೆದ್ಬಿಟ್ರಲ್ಲ, ಈ ರೇಂಜಿಗೆ ಇವರು ದುಡ್ಡು ಮಾಡಿದ್ರು, ಈ ರೇಂಜಿಗೆ ಇವರು ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ, ವ್ಯಾಪಾರ ವ್ಯವಹಾರ ನಿಮ್ಮ ಕೈ ಹಿಡಿತಾ ಇದೆ. ವೃಶ್ಚಿಕ ರಾಶಿಯವರು ಕಾಲ ಕಾಲಕ್ಕೂ ಅಭಿವೃದ್ಧಿ ಆಗಬೇಕು. ಯಾರು ನಿಮಗೆ ಶತ್ರು ಕಾಟ ಇರಬಾರ್ದು. ನಿಮ್ಮ ಮನೆಗೆ ಯಾರು ಏನು ಕೂಡ ಮಾಟ ಮಂತ್ರ ತಂತ್ರ ದೋಷ ಏನು ಕೆಟ್ಟದ್ದನ್ನು ಮಾಡಿಸಬಾರ್ದು. ನಿಮ್ಮ ಮನೆಯವರೆಲ್ಲ ಸೇಫ್ ಆಗಿರಬೇಕು. ನಿಮಗೆ ಅಭಿವೃದ್ಧಿ ಆಗಬೇಕು. ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು. ಕೈಯಲ್ಲಿ ಕಂತೆ ಹಣ ಇರಬೇಕು. ಕೆಲಸ ಕಾರ್ಯ ಕೈ ಹಿಡಿಬೇಕು. ಎಲ್ಲ ಒಳ್ಳೆಯದಾಗಬೇಕು. ಸಂತಾನ ಪ್ರಾಪ್ತಿ ಇರಬೇಕು. ಎಲ್ಲವೂ ಕೂಡ ಸುಗಮವಾಗಿರಬೇಕು ವೃಶ್ಚಿಕ ರಾಶಿಯವರಿಗೆ ಅಂತಂದ್ರೆ ನೋಡಿ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ನಾನೇ ನನ್ನ ಕೈಯಾರೆ ಖುದ್ದಾಗಿ ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 10 ಲಕ್ಷ ಸಿದ್ಧಿ ಜಪ ಮಾಡಿರ್ತೀವಿ. 101 ಅರ್ಚಕರು ಪುರೋಹಿತರು ಕೂತ್ಕೊಂಡು ಪೂಜೆ ಮಾಡಿಸಿರ್ತೀವಿ, ಹೋಮ ಮಾಡಿಸಿರ್ತೀವಿ. ಇದನ್ನ ತಾವು ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಆಹಾ, 1 ತಿಂಗಳಲ್ಲಿ ಅದ್ಭುತವಾದಂಥ ಪ್ರಗತಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಇದನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಈ ವಾರ ವಿಶೇಷವಾಗಿ ಏನಾಗುತ್ತೆ ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಂತ ತೋರಿಸ್ತಾ ಇದೆ. ಬದಲಾವಣೆ, ಸ್ಥಳ ಬದಲಾವಣೆ ಇರಬಹುದು. ಅಕಸ್ಮಾತ್ ಆಗಿ ನೀವು ಜಾಬ್ ಮಾಡೋರಾಗಿದ್ರೆ ಟ್ರಾನ್ಸ್ಫರ್ ಆರ್ಡರ್ ಬರಬಹುದು. ಅಥವಾ ಬಾಡಿಗೆ ಮನೆಯಲ್ಲಿದ್ದಂಥವ್ರು ಇನ್ನೊಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗುವಂತಹ ಯೋಗ ತೋರಿಸ್ತಾ ಇದೆ. ಅಥವಾ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ನಾವು ಸೈಟ್ ಹುಡುಕಿದೀವಿ, ಅದನ್ನ ಮನೆ ಕಟ್ಟಿಸ್ತೀವಿ ಅಂದರೆ ಮನೆ ಕಟ್ಟೋದಕ್ಕೆ ಶುರು ಮಾಡುವಂತಹ ಯೋಗ ಕಾಣಿಸ್ತಾ ಇದೆ. ಅಥವಾ ವಿದ್ಯಾರ್ಥಿಗಳು ಈ ದೇಶ ಅಂದರೆ ಹೆಚ್ಚಿನ ವಿದೇಶಗಳಿಗೆ ಹೆಚ್ಚಿನ ಅಧ್ಯಯನಕ್ಕೆ ತೆರಳುವಂಥದ್ದು ತೋರಿಸ್ತಾ ಇದೆ. ಒಟ್ಟಲ್ಲಿ ಟ್ರಾನ್ಸ್ಫಾರ್ಮೇಷನ್, ಏನೋ ಒಂದು ಹೊಸತು ನಡೆಯಲಿದೆ ಎನ್ನುವಂಥದ್ದು ವೃಶ್ಚಿಕ ರಾಶಿಗೆ ತೋರಿಸ್ತಾ ಇದೆ. ಆರೋಗ್ಯದಲ್ಲಿಯೂ ಕೂಡ ಹಳೆಯ ಒಂದು ಜಾಡ್ಯ ನಿಮಗೆ ಕಾಡ್ತಾ ಇತ್ತು ತುಂಬ ದಿವಸದಿಂದ, ಅದು ಇದು ಏನೋ ಒಂದು ಮಾತ್ರೆ ತಗೋತಾ ಇದ್ರಿ, ಇಂಜೆಕ್ಷನ್ನು ತುಂಬ ಫ್ರಸ್ಟ್ರೇಟ್ ಆಗಿತ್ತು, ಅದು ಈ ವಾರ ನಿಲ್ಲುವಂಥದ್ದು ವೈದ್ಯರು ಹೇಳ್ತಾರೆ. ಗ್ರೀನ್ ಸಿಗ್ನಲ್ ಕೊಡುವಂಥ ಒಂದು ಯೋಗ, ಖುಷಿ ಪಡುವಂಥ ಯೋಗ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಸುಗಮವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಗುಪ್ತ ಶತ್ರು ಕಾಟ, ನಿಮ್ಮವರೇ ನಿಮಗೆ ಈ ವಾರ ಎದುರಾಗಿ ನಿಲ್ಲುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಶತ್ರು ಕಾಟವನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ತೋರಿಸ್ತಾ ಇದೆ. ಈ ವಾರ 15, 17, 20 ನಿಮಗೆ ಶುಭ ದಿನಾಂಕಗಳು. 14 ಮತ್ತು 18ಕ್ಕೆ ಜಾಗ್ರತೆ ವಹಿಸಿ. ಆ 2 ಡೇಟು ಅಂದರೆ 14, 18ಕ್ಕೆ ಒಂದು ಸಣ್ಣದಾದಂಥ ಚಿಕ್ಕದೊಂದು ಯಾವುದೋ ಒಂದು ಅಪಮಾನದ ಪ್ರಸಂಗ ಇರಬಹುದು, ಅಥವಾ ಗಾಡಿ ಚಿಕ್ಕ ಅಪಘಾತ ಇರಬಹುದು, ಕಾಲ್ ಜಾರಿ ಬೀಳುವಂಥದ್ದು, ಅಥವಾ ಏನೋ ಒಂದು ಸಣ್ಣ ಅವಘಡಗಳನ್ನು ತೋರಿಸ್ತಾ ಇದೆ. ಅದರ ಬಗ್ಗೆ ಜಾಗ್ರತೆ ವಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಂಬರ್ 9 ಶುಭ ಇರುತ್ತೆ. ದಕ್ಷಿಣ ದಿಕ್ಕು ಶುಭ. ಮರೂನ್ ಬಣ್ಣ, ಡಾರ್ಕ್ ರೆಡ್ ಕಲರ್ ನಿಮಗೆ ಈ ವಾರ ಶುಭ ತರುತ್ತೆ. ಆಂಜನೇಯನ ಆರಾಧನೆ ಶುಭ ಕೊಡುತ್ತೆ ನಿಮಗೆ. ನೋಡಿ, ಆ ಗುಪ್ತ ಶತ್ರು ಅದೇ ರೀತಿ ಹಿತಶತ್ರುವಿನ ಕಾಟವನ್ನು ತೊಲಗಿಸಿ ಸಡನ್ ಲೈಫಲ್ಲಿ ಗೇನ್ ತಗೋಬೇಕು ಅಂದರೆ ಈ ವಾರ ಒಂದೇ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮಗೆ. ಲಕ್ಷ್ಮೀ ಆರಾಧನೆ. ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇರುತ್ತೆ, ವಿಗ್ರಹ ಇರುತ್ತೆ. ಈ ವಾರ ಪೂರ್ತಿ ಏನು ಮಾಡಿ ಅಂತಂದರೆ ಬಿಳಿ ಕಲ್ಸಕ್ಕರೆ, ಕರಣೆ ಸಕ್ಕರೆ ಅಂತ ಹೇಳ್ತಾರೆ. ದಿನಾನು ಬೆಳಗ್ಗೆ ಸ್ನಾನ ಆದಮೇಲೆ ಒಂದು ಚಿಕ್ಕ ಹಿತ್ತಾಳೆ ತಟ್ಟೆಯಲ್ಲಿ ಇಷ್ಟು ಕರಣೆ ಸಕ್ಕರೆಯನ್ನಿಟ್ಟು ನೈವೇದ್ಯ ಮಾಡಿ ಅರ್ಧ ಗಂಟೆ ಆದಮೇಲೆ ಅದನ್ನ ಎತ್ಕೊಂಡು ಮನೆಯವರೆಲ್ಲ ಸ್ವೀಕಾರ ಮಾಡಿ. ಈ ವಾರ ಈ ರೀತಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಶುಭ ಫಲ ಸಿಗುತ್ತೆ. ವಿಶೇಷವಾಗಿ ಈ ವಾರ ನೀವು ಟ್ರಾವೆಲ್ ಮಾಡಬೇಕಾದ್ರೆ, ಪ್ರಯಾಣದ ಸಂದರ್ಭದಲ್ಲಿ ವ್ಯಾಲ್ಯೂಬಲ್ ವಸ್ತು ಮಿಸ್ ಆಗುವಂಥದ್ದು, ಅಥವಾ ಟ್ರೈನ್ ಮಿಸ್ ಮಾಡ್ಕೊಳ್ಳೋದು, ಫ್ಲೈಟ್ ಮಿಸ್ ಮಾಡ್ಕೊಳ್ಳೋದು, ಬಸ್ ಮಿಸ್ ಮಾಡ್ಕೊಳ್ಳೋದು, ಆ ರೀತಿಯಲ್ಲಿ ಟೆನ್ಷನ್ ಆಗೋದು, ಮತ್ತೆ ರೀಬುಕ್ ಮಾಡೋದು, ಈ ರೀತಿಯ ಒಂದು ಗಡಿಬಿಡಿ ಅಂತ ತೋರಿಸ್ತಾ ಇದೆ. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಶುಭ ಇದೆ, ಏನು ತೊಂದರೆ ಇಲ್ಲ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ
ಧನುರಾಶಿ. ಧನುರಾಶಿಯವರಿಗೆ ಗುರುವಿನ ಉದಯ, ಕಂಬಸ್ಟ್ ಆದಂತಹ ಗುರುವಿನ ಉದಯ, ಶನಿ ರೆಟ್ರೋಗ್ರೇಡ್ ಆಗುವಂಥದ್ದು ನಿಮಗೆ ಮತ್ತಷ್ಟು ಹುಮ್ಮಸ್ಸು ತರುತ್ತೆ. ಈ ವಾರ ಯಾವ ಚಿಂತೆಯೂ ಇಲ್ಲ, ಕೆಲಸಗಳು ಸ್ಪೀಡಪ್ ಆಗುತ್ತೆ. ಕೆಲವೊಂದು ಪೇಮೆಂಟ್ ಹೆಲ್ಡಪ್ ಆಗಿತ್ತು, ಆ ಪೇಮೆಂಟ್ ಬರುವಂಥದ್ದು. ಹಾಗೆ ನೀವು ಟೆಂಡರ್ಗೆ ಅಪ್ಲಿಕೇಶನ್ ಹಾಕಿರ್ತೀರ, ಅವರು ಹೇಳ್ತಾ ಇರ್ತಾರೆ ಇಲ್ಲ ನೆಕ್ಸ್ಟ್ ವೀಕ್ ಮಾಡಿಕೊಡ್ತೀವಿ, ಮತ್ತು ನೆಕ್ಸ್ಟ್ ವೀಕ್ ಮಾಡಿಕೊಡ್ತೀವಿ. ಹೀಗೆ ಬಾಕಿ ಉಳಿದಂತಹ ಕೆಲಸಗಳು ಈ ವಾರ ಸ್ಪೀಡಾಗಿ ಆಗುತ್ತೆ. ಯಾವ ಒಂದು ಅಡೆತಡೆಗಳಾಗಲಿ, ಶತ್ರುಕಾಟಗಳಾಗಲಿ, ವಿಘ್ನಗಳಾಗಲಿ ಯಾವುದೂ ಕೂಡ ನಿಮ್ಮ ದಾರಿಗೆ ಅಡ್ಡ ಬರೋದಿಲ್ಲ. ಮದುವೆಗೆ ಆಕಾಂಕ್ಷಿಗಳಾಗಿದ್ದರೆ ವಿವಾಹ ಆಕಾಂಕ್ಷಿಗಳಿಗೆ ಮದುವೆ ಸೆಟ್ ಆಗುತ್ತೆ. ಕೆಲಸಕ್ಕೆ ಕಾದಿರುವಂಥವ್ರಿಗೆ ಕೆಲಸಕ್ಕೆ ಜಾಬ್ ಆರ್ಡರ್ ಸಿಗುತ್ತೆ, ನಿಮಗೆ ಆಫರ್ ಲೆಟರ್ ಬರುತ್ತೆ. ಅದೇ ರೀತಿ ಸಂತಾನ ಪ್ರಾಪ್ತಿಯ ಒಂದು ಹಂಬಲದಲ್ಲಿ ಇರುವಂಥವರಿಗೆ ಸಂತಾನ ಪ್ರಾಪ್ತಿಗೆ ಶುಭ ಸಮಾಚಾರ ಬರುತ್ತೆ. ವರ್ಷ ತುಂಬುವುದರೊಳಗಡೆ ನಿಮ್ಮ ಮಡಿಲಿಗೆ ಕಂದಮ್ಮನ ಆಗಮನ ಆಗುವಂತಹ ಒಂದು ಗಟ್ಟಿಯಾದಂತಹ ಶುಭ ಸಂಕೇತ ಬರುತ್ತೆ. ಕಾಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನುರಾಶಿಯವರಿಗೆ 17, 20, 21 ಶುಭ ಇದೆ. ಆದರೆ ಜುಲೈ 14, 18 ಈ ಡೇಟಲ್ಲಿ ಒಂದು ಸ್ವಲ್ಪ ಆರ್ಗ್ಯುಮೆಂಟನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ನಿಮಗೆ ಕಾಲಕ್ಕೆ ಅಭಿವೃದ್ಧಿ ಆಗಬೇಕು ಧನುರಾಶಿಯವರಿಗೆ ಅಂತಂದರೆ ಒಂದು ಅಡ್ವೈಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಅದ್ಭುತವಾದಂಥ ಶಕ್ತಿ ಇರುತ್ತೆ ವೀಕ್ಷಕರೇ. ಇದು ಬ್ರಹ್ಮಾಂಡದ ಶಕ್ತಿಯನ್ನೆಲ್ಲ ಹಿಡಿದಿಟ್ಕೊಂಡಿರುತ್ತೆ. ಪ್ರಖ್ಯಾತವಾದಂಥ ದೇವಸ್ಥಾನಗಳು ನೋಡಿ, ಸೂಜಿಗಲ್ಲಿನಂತೆ ಭಕ್ತರನ್ನು ಏನು ಸೆಳೆಯುತ್ತೆ ದೇವಸ್ಥಾನಗಳು, ಆ ದೇವಸ್ಥಾನದಲ್ಲಿ ಕಂಪಲ್ಸರಿಯಾಗಿ ನೋಡಿ ಆದಿಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿಸಿರ್ತಾರೆ. ಹಾಗಾಗಿ ಇದು ಕೂಡ ನಿಮ್ಮ ಮನೆಯಲ್ಲಿದ್ದು ಬಿಟ್ಟರೆ ಅದ್ಭುತವಾದಂಥ ಏಳಿಗೆ ಆಗುತ್ತೆ. ಧನುರಾಶಿಯವರು ಮರಿಬೇಡಿ. ನಾನು ಖಂಡಿತವಾಗಿಯೂ ನಿಮಗೆ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ಲಕ್ಷ್ಮೀ ಶ್ರೀಚಕ್ರವಂತರವನ್ನು ಮನೆಗೆ ತರಿಸಿ ಪೂಜೆ ಶುರು ಮಾಡಿ. ನಿಮಗೆ ತಿಂಗಳಿಂದ ತಿಂಗಳಿಗೆ ಅಪಾರ ಪ್ರಗತಿ ಆಗ್ತಾ ಹೋಗುತ್ತೆ. ನಿಮ್ಮನ್ನು ಮುಟ್ಟುವಂಥ ಧೈರ್ಯ ಯಾರಿಗೂ ಬರೋದಿಲ್ಲ. ನೀವು ನಡೆದದ್ದೇ ದಾರಿಯಾಗುತ್ತೆ. ಕೆಲಸ, ವ್ಯಾಪಾರ, ವ್ಯವಹಾರ ಅದ್ಭುತವಾಗಿ ಪ್ರಗತಿ ಆಗುತ್ತೆ. ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಇದಕ್ಕೆ ಮೆಸೇಜ್ ಹಾಕಿ, ನಮ್ಮ ತಂಡ ಇದನ್ನು ನಿಮಗೆ ಕಳಿಸ್ಕೊಡೋದಕ್ಕೆ, ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ. ಇನ್ನು ಧನುರಾಶಿಯವರಿಗೆ ಈ ವಾರ ನಂಬರ್ 3 ಹಾಗೂ ಈಸ್ಟ್ ಡೈರೆಕ್ಷನ್ ಶುಭ ಕೊಡುತ್ತೆ. ಹಳದಿ ಬಣ್ಣ ಮತ್ತು ಸ್ಯಾಫ್ರಾನ್ ಬಣ್ಣ, ಕೇಸರಿ ಎಳೆ ನೋಡಿದಿರಲ್ಲ ಸ್ಯಾಫ್ರಾನ್, ಆ ಬಣ್ಣ ನಿಮಗೆ ಶುಭ ಕೊಡುತ್ತೆ. ಗುರುವಾರ ಶನಿವಾರ ಶುಭ ಇರುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂದರೆ ಗುರುಗಳ ಆರಾಧನೆ ಮಾಡಬೇಕು ಅಂತ ಬರುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಅಥವಾ ಮನೆಯಲ್ಲಿದ್ದವರು ಧನುರಾಶಿಯವರು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 11 ಸಲ ಹೇಳ್ಬಿಟ್ಟು ಮನೆಯಿಂದ ಹೊರಡೋದ್ರಿಂದ ಗುರುಗಳ ಸಂಪೂರ್ಣ ಕೃಪಾ ಆಶೀರ್ವಾದ ಕಟಾಕ್ಷ, ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಗುರುವಿನ ಉದಯ, ಶನಿಯ ಒಂದು ರೆಟ್ರೋಗ್ರೇಡ್ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಅಂತಂದರೆ, ನಿಮಗೆ ಹೆಚ್ಚಿನ ಒಂದು ಒತ್ತಡವನ್ನು ಹಾಕುತ್ತೆ, ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ಕೊಡುತ್ತೆ. ಹೌದು, ಈ ಕಡೆಯಿಂದ ಸಾಕಷ್ಟು ಹಣದ ಒಂದು ಹರಿವಿರುತ್ತೆ, ಹಣದ ಆಗಮನ ಕೂಡ ಇರುತ್ತೆ. ಒಂದು ರೀತಿಯ ಒಂದು ದ್ವಂದ್ವ ಮನಸ್ಥಿತಿ ಇರುತ್ತೆ. ಇದೇನಪ್ಪ, ನನಗೆ ಈ ವಾರ ಸಾಕಷ್ಟು ಹಣದ ಹರಿವು ಬರ್ತಾ ಇದೆ, ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂದರೆ ಆಗ್ತಾ ಇಲ್ಲ, ಒಂದು ಟ್ರಿಪ್ಪಿಗೆ ಹೋಗೋಣ ಅಂದರೆ ಆಗ್ತಾ ಇಲ್ಲ, ಒಂದು ಒಳ್ಳೆಯ ಐಷಾರಾಮಿ ರೆಸ್ಟೋರೆಂಟಿಗೆ ಹೋಗಬೇಕು, ಒಳ್ಳೆಯ ಬಟ್ಟೆಯನ್ನು ತಗೋಬೇಕು, ಒಂದು ಫಿಲ್ಮ್ಗೆ ಹೋಗಬೇಕು, ಏನೋ ಒಂದು ಜೀವನವನ್ನು ಎಂಜಾಯ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಸಂದಿಗ್ಧ ಸ್ಥಿತಿ. ಯಾಕೆಂದರೆ ನೋಡಿ, ಗುರುವಿನ ಉದಯ ಮತ್ತು ಶನಿಯ ರೆಟ್ರೋಗ್ರೇಡ್ ಏನಾಗುತ್ತೆ ಅಂತಂದರೆ, ನಿಮಗೆ ಇಲ್ಲಿ ಒಂದು ಕೊಡೋದು, ಇನ್ನೊಂದು ಕೈಯಿಂದ ಇಸ್ಕೊಳ್ಳೋದು, ಆ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಚೆನ್ನಾಗಿ ದುಡ್ಡು ಬರುತ್ತೆ ಈ ವಾರ, ಆದರೆ ಎಂಜಾಯ್ ಮಾಡೋಣ ಅಂತಂದರೆ ಅದು ಹಣವನ್ನೇನು ವಾಪಸ್ ಇಸ್ಕೊಳ್ಳೋದಿಲ್ಲ, ಆದರೆ ರೆಸ್ಪಾನ್ಸಿಬಿಲಿಟಿ ಕೊಡುವ ಮುಖಾಂತರ ನೀವು ಎಂಜಾಯ್ ಮಾಡೋದಕ್ಕೆ ಅಡೆತಡೆ ಹಾಕ್ಬಿಡುತ್ತೆ. ಒಂದು ರೀತಿಯಾಗಿ ನೀವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಟೂರ್ಗೆ ಹೋಗೋಣ, ಟ್ರಿಪ್ಪಿಗೆ ಹೋಗೋಣ, ಒಂದು ಆಫೀಸ್ನಿಂದ ಕರೆ ಬಂದ್ಬಿಡುತ್ತೆ, ಇಲ್ಲ ನಿಮ್ಮನ್ನ ಇಲ್ಲಿ ಆಫೀಸ್ ಕೆಲಸದ ಮೇರೆಗೆ ಎಲ್ಲೋ ಒಂದು ಹೊರಗಡೆ ಊರಿಗೆ ಕಳಿಸ್ತಾ ಇದ್ದೀವಿ, ಔಟ್ ಆಫ್ ಕಂಟ್ರಿ ಕಳಿಸ್ತಾ ಇದ್ದೀವಿ, ಅಥವಾ ಇನ್ನೊಂದು ಕಾನ್ಫರೆನ್ಸಿಗೆ ಕಳಿಸ್ತಾ ಇದ್ದೀವಿ, ನಿಮ್ಮ ಟ್ರಿಪ್ ಎಲ್ಲ ಪೋಸ್ಟ್ಪೋನ್ ಆಗಿಬಿಡುತ್ತೆ. ಅದೇ ರೀತಿ ಮನೆಯಲ್ಲೂ ಕೂಡ ನೀವು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ,
ಎಡಿಷನಲ್ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬೀಳುತ್ತೆ. ಹಾಗಾಗಿ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ಈ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ ಒಂದು ಸ್ವಲ್ಪ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅಂತ ಹೇಳಿ. ಅದೇ ರೀತಿ ಜುಲೈ 15, 17, 20 ಶುಭ ಇರುತ್ತೆ. ಮಕರ ರಾಶಿಯವರಿಗೆ 14, 19 ನೋಡಿ, 14 ಮತ್ತು 19ನೇ ತಾರೀಕಿಗೆ ಮಕರ ರಾಶಿಯವರಿಗೆ ಲೀಗಲ್ ಆದಂತಹ ಕಾನ್ಫ್ರಂಟೇಷನ್ಗಳು, ಕಾನ್ಫ್ಲಿಕ್ಟ್ಗಳು ಬರಬಹುದು ಅನ್ನುವ ಸೂಚನೆ ತೋರಿಸ್ತಾ ಇದೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ, ಜಾಗೃತಿಯಾಗಿರಿ. 14 ಮತ್ತು 19ಕ್ಕೆ ದಯಮಾಡಿ ಯಾರೊಟ್ಟಿಗೆ ನೀವು ಮಾತಿಗೆ ಮಾತನ್ನು ಬೆಳೆಸಬೇಡಿ. ಅದೇ ಹೋಗಿ ಮುಂದೆ ಏನೋ ಒಂದು ಕಂಪ್ಲೇಂಟ್ ಆಗುವಂಥದ್ದು ಮತ್ತು ಲೀಗಲ್ ಆಗಿ ಅದು ಆ್ಯಕ್ಷನ್ ಆಗುವಂಥದ್ದು, ಅದಕ್ಕೆ ದಾರಿ ಮಾಡಿಕೊಡಬಹುದು. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ಮಕರ ರಾಶಿಯವರು ಆರೋಗ್ಯದ ಬಗ್ಗೆ ನೋಡಲಿಕ್ಕಾಗಿ ಈ ವಾರ ನಿಮಗೆ ಒಂದು ಸ್ವಲ್ಪ ಎಸಿಡಿಟಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಮನೆಯ ಫುಡ್ಡಿಗೆ ಜಾಸ್ತಿ ಆದ್ಯತೆ ಕೊಡಿ. ಹೊರಗಿನ ತಿಂಡಿಯನ್ನು ತಾವು ಸೇವನೆ ಮಾಡೋದ್ರಿಂದ ಎಸಿಡಿಟಿ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಜಾಗೃತಿಯಾಗಿ ನೋಡ್ಕೊಳ್ಳಿ. ಕಾದಾರಿದಂಥ ನೀರನ್ನು ಕುಡಿಯೋದು, ಯಾಕಂದರೆ ಎಲ್ಲ ಕಡೆ ಮಳೆ ಆಗ್ತಾ ಇರುತ್ತೆ, ಮೋಡ ಮುಸುಕಿದ ವಾತಾವರಣ, ಸಾಂಕ್ರಾಮಿಕ ಕಾಯಿಲೆಗಳೆಲ್ಲ ಬರ್ತಾ ಇರೋದ್ರಿಂದ ಅದು ಸಾಮಾನ್ಯ ಬಿಡಿ, ಅದನ್ನು ನಾವು ತಪ್ಪಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ಆಷಾಢ ಮಾಸದಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಇರುತ್ತೆ, ಮೋಡ ಮುಸುಕಿದ ವಾತಾವರಣ, ನೀರಿನಿಂದ ಬರುವಂಥ ಸಾಂಕ್ರಾಮಿಕ ರೋಗಗಳಿರ್ಬೋದು. ಮತ್ತೊಂದು, ನಾವು ಯಾರ ಕೈಯಿಂದ ತಪ್ಪಿಸೋಕ್ಕಾಗೋದಿಲ್ಲ, ನಾವೇ ನಮ್ಮ ಹೆಲ್ತನ್ನು ಜಾಗೃತಿಯಾಗಿ ಕಾಪಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ರಾಶಿಯವರು ನೀರಿನಿಂದ ಬರುವಂತಹ ಕಾಯಿಲೆಗಳಿಗೆ ತುತ್ತಾಗಬಹುದು. ಎಸಿಡಿಟಿ, ವಾಮಿಟಿಂಗ್, ಡಿಸೆಂಟ್ರಿ, ಫುಡ್ ಪಾಯ್ಸನ್ ಇದೆಲ್ಲ ಆಗಬಹುದು. ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಈ ವಾರ ನಿಮಗೆ ನಂಬರ್ 8 ಶುಭ ತರುತ್ತೆ. ಸೌತ್ ವೆಸ್ಟ್ ಡೈರೆಕ್ಷನ್ ಶುಭ ಇರುತ್ತೆ. ಡಾರ್ಕ್ ನೀಲಿ ಅಂದರೆ ಡಾರ್ಕ್ ಬ್ಲೂ ಬಣ್ಣ, ಗಾಢ ನೀಲಿ ಬಣ್ಣ ಈ ವಾರ ಶುಭ ಕೊಡುತ್ತೆ. ಈ ವಾರ ನೋಡಿ, ನಿಮಗೆ ಆಂಜನೇಯನ ಆರಾಧನೆ ಹೆಚ್ಚು ಶುಭ ಕೊಡುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಇನ್ನು ನೀವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಅಥವಾ ಮನೆಯಲ್ಲಿರೋರು ಒಂದು 11 ಬಾರಿ ಓಂ ಹಂ ಹನುಮಂತೆ ನಮಃ ಅನ್ನೋ ಮಂತ್ರ ಹೇಳಿ ಹೊರಡಿ. ಆಂಜನೇಯನ ಶ್ರೀ ರಕ್ಷಾ ಕವಚ ನಿಮ್ಮ ಮೇಲಿರುತ್ತೆ. ಅದೇ ರೀತಿ ಪ್ರತಿದಿನ ಬೆಳಗ್ಗೆ ನೀವೇನು ಒಂದು ಹ್ಯಾಬಿಟ್ ಮಾಡ್ಕೊಂಬಿಡಿ, ತುಳಸಿ ಗಿಡಕ್ಕೆ ನೀರು ಹಾಕುವಂಥದ್ದು. ತುಳಸಿಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡ್ಬಿಟ್ಟು ಫಸ್ಟ್ ಬಂದು ನಾವು ಗ್ರೀನ್ರಿ ನೋಡಬೇಕು. ಬುಧನ ಒಂದು ಬಲ ಇರುತ್ತೆ ಈ ರಾಶಿಗೆ. ನೋಡಿಬಿಟ್ಟು ತುಳಸಿ ಗಿಡ ನೋಡಿ ಓಂ ಶ್ರೀ ತುಳಸಾ ಮಾತಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ 11 ಸಲ ತುಳಸಿ ಗಿಡದ ಹತ್ರ ನಿಂತು ಓಂ ನಮೋ ಭಗವತೆ ವಾಸುದೇವಾಯ 11 ಸಲ ಹೇಳ್ಕೊಳ್ಳಿ. ತಕ್ಷಣ ಇಮಿಡಿಯೇಟ್ಲಿ ನೋಡಿ ಮನಸ್ಸಿಗೆ ಎಂತಹ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಗೆ ಈ ವಾರ ಬಹಳ ಅನುಕೂಲಕರವಾದ ವಾರ. ಯಾಕೆಂದರೆ ಗುರುವಿನ ಉದಯ, ಶನಿ ರೆಟ್ರೋಗ್ರೇಡ್ ಆಗ್ತಾ ಇದೆ, ಶ್ರಾವಣ ಮಾಸ ಮುಂದಿದೆ. ಮಾಸಗಳಲ್ಲಿಯೇ ಶ್ರೇಷ್ಠ ಮಾಸ ಶ್ರಾವಣ ಮಾಸ ಅಂತ ಹೇಳ್ತಾರೆ. ಆ ಶ್ರಾವಣ ಮಾಸದ ಎಲ್ಲ 30 ದಿನಗಳು ಕೂಡ ಪರಮೇಶ್ವರನ ಒಂದು ಆಶೀರ್ವಾದ ಭೂಮಂಡಲದಲ್ಲಿ ಹೆಚ್ಚಿನ ರೀತಿಯಲ್ಲಿರುತ್ತೆ. ಹಾಗಾಗಿ ಈ ಕುಂಭರಾಶಿಯವರು ಏನು ಮಾಡಬೇಕು ಅಂತಂದರೆ, ಈ ಬರುವಂತಹ ಶ್ರಾವಣ ಮಾಸದಲ್ಲಿ ಮತ್ತೆ ಇನ್ನೇನು ಆಷಾಢ ಮಾಸ ಮುಗಿಲಿಕ್ಕಿದೆ, ಈಶ್ವರನ ಆರಾಧನೆ ಈ ವಾರ ಪೂರ್ತಿ ತಾವು ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ 11 ಬಾರಿ ಹೇಳಿ ಮನೆಯಿಂದ ಹೊರಟ್ರೆ ಯಾರೂ ಕೂಡ ನಿಮ್ಮನ್ನು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ಈ ವಾರ ವಿಶೇಷವಾಗಿ ಕುಂಭರಾಶಿಯವರಿಗೆ ಗುಪ್ತಶತ್ರು ಹಿತಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. ಅದನ್ನು ತೊಡೆದು ಹಾಕಬೇಕು ಅಂತಂದರೆ ಈಶ್ವರನ ಮೊರೆ ಹೋಗಬೇಕು. ಶಿವಾಲಯದಲ್ಲಿ, ಈಶ್ವರನ ದೇವಾಲಯದಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು, ಸಾಧ್ಯ ಆದರೆ ಈ ವಾರದಲ್ಲಿ 2 ದಿವಸ 3 ದಿವಸ, 1 ದಿವಸ ಬಿಟ್ಟು 1 ದಿವಸ ಕೊಡಿ. ಒಂದು ಅರ್ಧ ಲೀಟ್ರ್ ಹಾಲು ಶಿವನ ದೇವಾಲಯದಲ್ಲಿ ಕ್ಷೀರಾಭಿಷೇಕಕ್ಕೆ ಅಂತ ಕೊಟ್ಬಿಡಿ. ಈ ಒಂದು ಗುಪ್ತಶತ್ರು ಹಿತಶತ್ರು ಕಾಟ ಏನಿದೆ ಅದು ಹಿಂದೆ ಸರಿಯುತ್ತೆ. ವೀಕ್ಷಕರೇ, ವಿಶೇಷವಾಗಿ ಗುರುವಿನ ಆಶೀರ್ವಾದ ನಿಮ್ಮ ರಾಶಿಯ ಮೇಲೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಗುರುಗಳಿಗೆ ಹೆಚ್ಚಿನ ಸೇವೆಯನ್ನು ಮಾಡಬೇಕಾಗತ್ತೆ. ನೋಡಿ, ಗುರುವಿನ ಆಶೀರ್ವಾದ, ಶುಕ್ರನ ಆಶೀರ್ವಾದ ಈ ರಾಶಿಯವರಿಗೆ ಸದಾ ಇರಬೇಕು ಅಂತಂದರೆ ನಿಮಗೆ ಕಾಲಕ್ಕೆ ಕೂಡ ಸಾಲ ಆಗಬಾರ್ದು, ಸೋಲ ಆಗಬಾರ್ದು ಅಂತಂದರೆ ಒಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಏನಪ್ಪ ಅಂತಂದರೆ, ಕುಂಭರಾಶಿಯವರು ಯಾರು ಕುಂಭರಾಶಿಯವರು ಈ ಸಂಚಿಕೆ ನೋಡ್ತಾ ಇದ್ದೀರಿ, ದಯಮಾಡಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ದೇವರಿಂದ ನಿರ್ಮಾಣವಾದಂತಹ
ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ಆಹಾ, ನಿಮಗೆ ತಿಂಗಳಿಂದ ತಿಂಗಳಿಗೆ ಅದೆಂತಹ ಅದ್ಭುತ ಏಳಿಗೆ ಆಗುತ್ತೆ. ಅಂದರೆ ಹಣದ ಹರಿವು, ಸಿಕ್ಕಾಪಟ್ಟೆ ಹಣ ಬರುತ್ತೆ, ನಿಮಗೆ ಕೆಲಸದಲ್ಲಿ ಅಪಾರ್ಚುನಿಟೀಸ್ ಹೆಚ್ಚಾಗುತ್ತೆ, ವ್ಯಾಪಾರ ವ್ಯವಹಾರ ಎಲ್ಲ ಕೈ ಹಿಡಿಯುತ್ತೆ. ಒಂದ ನೀವು ಮನೆಗೆ ತರಿಸಿ ಪೂಜೆ ಮಾಡಿ. ಬ್ರಹ್ಮಾಂಡದ ಶಕ್ತಿಯನ್ನೆಲ್ಲ ಹಿಡಿದಿಟ್ಕೊಂಡಿರುತ್ತೆ. 14 ರಹಸ್ಯ ತ್ರಿಕೋನಗಳು ಇರುತ್ತೆ. ಇದರಲ್ಲಿ ಮಾತೆ ಭುವನೇಶ್ವರಿಯ ಶಕ್ತಿ ಅಡಕವಾಗಿರುತ್ತೆ. ಇದು ಯಾರ ಮನೆಯಲ್ಲಿರುತ್ತೆ ಆ ಮನೆಗೆ ಅದು ಶ್ರೀಚಕ್ರ ಒಂದು ಶೀಲ್ಡ್, ಪ್ರೊಟೆಕ್ಷನ್ ಕೊಡುತ್ತೆ. ಮಾಟ ಮಂತ್ರ ತಂತ್ರ ಯಾವ ದುಷ್ಟ ಶಕ್ತಿಗಳು ನಿಮ್ಮ ಮನೆಗೆ ಬರೋದಿಲ್ಲ. ನೀವು ಕೈ ಹಾಕಿದ ಕೆಲಸದಲ್ಲಿ ಜಯ ವಿಜಯ ತಂದು ಕೊಡುತ್ತೆ. ಈಗಲೇ ಈ ಒಂದು ಶ್ರೀಚಕ್ರವನ್ನು ನೀವು ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ತರೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವಿಶೇಷವಾಗಿ ಇನ್ನೂ ಒಂದೇನು ಅಂತಂದರೆ, ಈ ತಿಂಗಳಿನ 14 ಮತ್ತು 19 ಈ 2 ಡೇಟನ್ನು ತಾವು ಅವಾಯ್ಡ್ ಮಾಡ್ಕೊಳ್ಳಿ. ಆ ಡೇಟಲ್ಲಿ ಒಂದು ಚಿಕ್ಕ ಪುಟ್ಟ ಕಾನ್ಫ್ರಂಟೇಷನ್ ಹಾಗೂ ನಿಮಗೆ ಒಂದು ಸ್ವಲ್ಪ ಸಣ್ಣ ಅಪಘಾತ, ಮೆಟ್ಲಿಂದ ನೀವು ಜಾರಿ ಬೀಳುವಂಥದ್ದು, ಬಾತ್ರೂಮಲ್ಲಿ ಜಾರಿ ಬಿದ್ದು ಮೊಣಕಾಲಿಗೆ ಮಂಡಿಗೆ ಪೆಟ್ಟು ಮಾಡಿಕೊಳ್ಳುವಂಥದ್ದು, ಇಂಥ ಸೂಚನೆ ತೋರಿಸ್ತಾ ಇದೆ. ಜುಲೈ 14, 19 ಜಾಗ್ರತೆಯಾಗಿರಿ. ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಫೆಲೋ ಟ್ರಾವೆಲರ್ ಯಾರೋ ನಿಮ್ಮ ಕಾರಿಗೆ, ಟೂ ವೀಲರ್ಗೆ ಟಚ್ ಮಾಡುವಂಥದ್ದು, ಮಾತಿಗೆ ಮಾತು ಬೆಳೆಯುವಂಥದ್ದು, ಅದು ಕೈ ಮಿಲಾಯಿಸುವಂಥದ್ದು, ಇಂಥ ನಿಮ್ಮ ಒಂದು ಸಿಟ್ಟು ಮೇಲ್ಗಡೆ ಒಂದು ಹೈ ಟೆಂಪರ್ಗೆ ಹೋಗ್ಬಿಡುತ್ತೆ. ಹಾಗಾಗಿ ತಾಳ್ಮೆ ವಹಿಸಬೇಕು ಅಂತ 14, 19 ನಿಮಗೆ ಜಾಗ್ರತೆ ಅಂತ ಹೇಳ್ತಾ ಇದೆ. ಅದರ ಬಗ್ಗೆ ಜಾಗ್ರತೆ ವಹಿಸಬೇಕಾಗತ್ತೆ. ನಂಬರ್ 2 ಈ ವಾರ ನಿಮಗೆ ಹೆಚ್ಚಿನ ಶುಭ ಫಲವನ್ನು ತರುತ್ತೆ. ಅದೇ ರೀತಿ ನೋಡಿ, ಈಶಾನ್ಯ ದಿಕ್ಕು ನಿಮಗೆ ಶುಭ ಫಲ ತರುತ್ತೆ. ಈಶಾನ್ಯ ದಿಕ್ಕಿನಲ್ಲಿ ವಿಶೇಷವಾಗಿ ನಿಮ್ಮ ಮನೆಗಳಲ್ಲಿ ಕುಂಭರಾಶಿಯವರು ಏನು ಮಾಡ್ಕೋಬೇಕು ಅಂತಂದರೆ, ಮನೆಯಿಂದ ಹೊರಗಡೆ, ಅಂದರೆ ಈಶಾನ್ಯ ದಿಕ್ಕು, ಮನೆ ಒಳಗಡೆ ಅಲ್ಲ, ಮನೆಯಿಂದ ಹೊರಗಡೆ ಹಸಿರನ್ನು ಬೆಳೆಸುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ. ಒಂದು ಫ್ಲವರ್ ಪಾಟ್ ಇಡಿ, ಗ್ರೀನ್ರಿ, ಅಲ್ಲಿ ಒಂದು ತುಳಸಿ ಇರ್ಬೋದು, ಮತ್ತೊಂದು ಮನಿ ಪ್ಲ್ಯಾಂಟ್ ಇರ್ಬೋದು, ಏನಾದರೂ ಒಂದು ಬೆಳೆಸುವಂಥ ಅಥವಾ ಡೆಕೋರೇಟಿವ್ ಪ್ಲ್ಯಾಂಟ್ ಇರ್ಬೋದು, ವ್ಯವಸ್ಥೆ ಮಾಡಿಸಿ. ಆದರೆ ಮುಳ್ಳಿನ ಗಿಡ ಬೇಡ, ಡೆಕೋರೇಟಿವ್ ಪ್ಲ್ಯಾಂಟ್ ಬೆಳೆಸಿ ಶುಭ ಫಲವನ್ನು ತಂದು ಕೊಡುತ್ತೆ. ಈ ವಾರ ಈ ರಾಶಿಯವರಿಗೆ ಇನ್ನೂ ಶುಭ ಫಲಗಳು ಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ತುಳಸಿಯ ದರ್ಶನವನ್ನು ಮಾಡಿ, ಮುಖವನ್ನು ತೊಳೆದುಕೊಂಡ್ಬಿಟ್ಟು ಮನೆಯಿಂದ ಹೊರಗಡೆ ಬಂದು ತುಳಸಿಯ ದರ್ಶನವನ್ನು ಮಾಡಿ, ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ಹೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಸೂರ್ಯ ಉದಯ ಆಗಿರುತ್ತೆ, ಓಂ ರಾಜಾದಿತ್ಯಾಯ ನಮಃ, ಓಂ ರಾಜಾದಿತ್ಯಾಯ ನಮಃ ಅಂತ 11 ಸಲ ಹೇಳ್ಕೊಳ್ಳಿ. ಈ ವಾರ ನಿಮಗೆ ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಮನೆಯಿಂದ ಹೊರಡುವ ಮುನ್ನ ಅಥವಾ ಮನೆಯಲ್ಲಿರುವವರು ಸೂರ್ಯನ ಆರಾಧನೆ ಮಾಡ್ಕೊಳ್ಳಿ. ಬೆಳಗ್ಗೆ 6 ಗಂಟೆಯಿಂದ 6:20 ಯಾರು ಸ್ನಾನವನ್ನು ಮಾಡಿ ಆದಿತ್ಯ ಹೃದಯ ಪಠಣೆ ಮಾಡ್ತಾರೋ ಅದ್ಭುತವಾದಂತಹ ಸಿಹಿ ಫಲ ನಿಮಗಿರುತ್ತೆ. ಯಾವ ಇನ್ನು ಮಿಕ್ಕಿದ ತೊಂದರೆಗಳು ಇಲ್ಲ. ಈ ವಾರ ಸ್ಮೂತ್ ಆಗಿ ಹೋಗುತ್ತೆ. ಆದರೆ ಶ್ರೀ ವಿಷ್ಣು ಸಹಸ್ರನಾಮ ಒಂದು ಕೇಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ತಪ್ಪದೆ ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಟೈಪ್ ಮಾಡಿ ಬರುತ್ತೆ. ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿಯವರಿಗೆ ಈ ವಾರ ಗುರುವಿನ ಅತ್ಯಂತ ಹೆಚ್ಚಿನ ಶುಭ ಫಲ ಇದೆ. ಯಾಕೆಂದರೆ ಆಲ್ರೆಡಿ ನಾವು ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡಿದ್ದೀವಿ. ನೀವು ಕೂಡ ಜೀತ್ ಮೀಡಿಯಾ ವಾಹಿನಿಯಲ್ಲಿ ನಾವು ಮಾಡಿದಂಥ ಪಾಡ್ಕಾಸ್ಟ್ ಮತ್ತು ಲೈವಲ್ಲಿ ರೆಮಿಡಿಯನ್ನು ಮಾಡಿಕೊಂಡು ಗುರುವಿನ ಆಶೀರ್ವಾದವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೀನರಾಶಿಯವರಿಗೆ ಜೀವನ ಪರ್ಯಂತ ಗುರುಬಲ ಇರಬೇಕು. ಗುರುಬಲ ವೀಕ್ ಆದರೆ, ಜಾತಕದಲ್ಲಿ ಗುರು ವೀಕ್ ಇದ್ದರೆ ಯಾವೆಲ್ಲ ತೊಂದರೆಗಳಾಗತ್ತೆ ಅನ್ನೋದನ್ನು ನಾನು ಹೇಳ್ತಾನೆ ಬರ್ತಾ ಇರ್ತೀನಿ. ಆದರೆ ನಮಗೆ ಜೀವನ ಪರ್ಯಂತ ಗುರುಬಲ ಬೇಕು, ಶುಕ್ರನ ಆಶೀರ್ವಾದ ಬೇಕು, ಮಾತೆ ಮಹಾಲಕ್ಷ್ಮಿಯ ಸಂಪೂರ್ಣ ವಾಸ ಮನೆಯಲ್ಲಿರಬೇಕು. ಸಂಪೂರ್ಣ ವಾಸ, ಶ್ರೀ ಲಕ್ಷ್ಮೀ ವಾಸ ಮನೆಯಲ್ಲಿತ್ತು ಅಂದರೆ ನಾರಾಯಣನ ಆಶೀರ್ವಾದ ಆಗೇ ಆಗುತ್ತೆ. ಎಲ್ಲರ ಆಶೀರ್ವಾದ ಆಗಬೇಕು. ಮೀನರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು. ಜೀವನದಲ್ಲಿ ಸಾಲ ಇರಬಾರ್ದು, ಸೋಲು ಇರಬಾರ್ದು ಅಂದರೆ ಒಂದೇ ಒಂದು ವಸ್ತು ನೋಡಿ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಮಾತೆ ಭುವನೇಶ್ವರಿಯಿಂದ ನಿರ್ಮಾಣ ಆದಂತಹ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಈಗಲೇ ಮನೆಗೆ ತರಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನೀವು ಹೇಳ್ತೀರಾ, ಹೌದು ಗುರುಗಳೇ, ನೀವು ಒಂದು ಪ್ರೆಡಿಕ್ಷನ್ ವಾರ ಭವಿಷ್ಯದಲ್ಲಿ ಹೇಳಿದ್ರಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ ಅಂತ. ನಾವು ತರಿಸ್ಕೊಂಡಿವಿ ನೀವು ಹೇಳಿದ ಪ್ರಕಾರ. ಈಗ ನಮ್ಮ ಜೀವನದಲ್ಲಿ ಸದಾ ಗೆಲುವಿದೆ,
ಯಶಸ್ಸಿದೆ ಅಂತ ಹೇಳ್ತೀರಾ. ಅಂಥ ಪವರ್ಫುಲ್ ಇದು. ಯಾಕೆಂದರೆ ಇದರಲ್ಲಿ 14 ರಹಸ್ಯ ತ್ರಿಕೋನಗಳು ಅಡಗಿರುತ್ತೆ. ಅಂದರೆ ಒಂದು ಈ ಡಿವೈನ್ ಎನರ್ಜಿ ಅಂತ ಏನು ಹೇಳ್ತೀವಿ, ಪ್ರಕೃತಿ ಯೂನಿವರ್ಸಿಂದ ಅದು ಹಿಡಿದು ಎಳೆದು ತನ್ನಲ್ಲಿ ಇಟ್ಕೊಂಡು ಮನೆಯಲ್ಲೆಲ್ಲ ಅದು ಪ್ರಸಾರ ಮಾಡ್ತಾ ಇರುತ್ತೆ ಡಿವೈನ್ ಎನರ್ಜಿಯನ್ನು, ಪಾಸಿಟಿವ್ ಎನರ್ಜಿಯನ್ನು. ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತಲ್ಲ, ಆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಂಚಾರ ಇರುತ್ತೆ. ಅವರು ಯಾವುದೇ ಕೆಲಸಕ್ಕೆ ಹೋಗಲಿ ಸಕ್ಸಸ್ ಆಗ್ತಾ ಇರುತ್ತೆ. ಸಾಲ ಇರೋದಿಲ್ಲ, ಸೋಲು ಇರೋದಿಲ್ಲ. ಬಿಡಿ, ಅದ್ಭುತವಾದಂಥ ವಸ್ತು. ಈಗಲೇ ಮನೆಗೆ ತರಿಸ್ಕೊಳ್ಳಿ. ಸ್ಕ್ರೀನ್ನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ನಮ್ಮ ತಂಡ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಮೀನರಾಶಿಯವರಿಗೆ ಈ ವಾರ ತುಸು ಸ್ಟ್ರೆಸ್ ಇರುತ್ತೆ. ಒಂದು ಸ್ವಲ್ಪ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಲಿ ಒಂದು ಸ್ವಲ್ಪ ಅದು ಲ್ಯಾಗ್ ಆಗ್ತಾ ಹೋಗುತ್ತೆ, ಎಳೆಯುತ್ತಾ ಹೋಗುತ್ತೆ. ಇದೇನಪ್ಪ ಇದು, ನಾವು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ, ಅದು ಮುಂದೆ ಹೋಗ್ತಾ ಇದೆಯಲ್ಲ ಎನ್ನುವಂಥ ಫೀಲಿಂಗ್ ಬರುತ್ತೆ. ಫೀಲಿಂಗ್ ಬರೋದಕ್ಕಿಂತ ಅದು ಅರ್ಧಕ್ಕೆ ನಿಂತ್ಕೊಂಡು ಬಿಡುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲವನ್ನು ಮೀರಿ ಮೀನರಾಶಿಯವರು ಈ ವಾರ ಸಕ್ಸಸ್ ತಗೋಬೇಕು ಅಂದರೆ ಗುರುವಿನ ಆರಾಧನೆ. ಹೌದು, ಓಂ ಶ್ರೀ ರಾಘವೇಂದ್ರಾಯ ನಮಃ. ಬೆಳಗ್ಗೆ ನೀವು ಕೆಲಸಕ್ಕೆ ಹೊರಡೋಕ್ಕಿಂತ ಮುಂಚೆ ಗುರುಗಳನ್ನು ಮನಸ್ಸಿನಲ್ಲಿ ನೆನೆದು ದೇವ್ರ ಮನೆ ಎದುರುಗಡೆ ಕೂತ್ಕೊಳ್ಳಿ. ಪೂರ್ವ ಅಥವಾ ಅದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ 11 ಸಲ ಹೇಳ್ಕೊಂಡು ಹೊರಡಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮನೆಯಲ್ಲಿರುವಂತಹ ಸ್ತ್ರೀಯರಿಂದ ಒಂದೇ ಒಂದು ಗ್ಲಾಸ್ ನೀರನ್ನು ಕುಡಿದ್ಬಿಟ್ಟು ಮನೆಯಿಂದ ಹೊರಡಿ. ಕೆಲಸಗಳು ಹೇಗೆ ಸಕ್ಸಸ್ ಆಗುತ್ತೆ ನೋಡಿ. ಆಮೇಲೆ ಈ ವಾರ ಶುಕ್ರವಾರದ ದಿನ ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರಿಗೆ ಏನಾದರೂ ಅವರು ಮೇಕಪ್ಪಿಗೆ ಬಳಸುವಂತಹ ಒಂದು ಪ್ರಸಾದನ ಸಾಮಗ್ರಿಗಳನ್ನು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು. ನೇಲ್ ಪಾಲಿಷ್ ಆಗಿರ್ಬೋದು, ಒಂದು ಬ್ಯಾಂಗಲ್ಸ್ ಆಗಿರಬಹುದು, ಅಥವಾ ಇಯರ್ ರಿಂಗ್ಸ್ ಇರ್ಬೋದು, ಈ ರೀತಿಯಾದಂಥ ಪರ್ಫ್ಯೂಮ್ ಇರ್ಬೋದು. ಇಂಥ ಸಾಧನಗಳನ್ನು ನೀವು ಮೀನರಾಶಿಯವರು ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರಿಗೆ ಸಡನ್ನಾಗಿ ಸರ್ಪ್ರೈಸ್ ಆಗಿ ಗಿಫ್ಟ್ ಆಗಿ ಕೊಟ್ಟಾಗ ಅವರಿಗೆ ಆ ಕ್ಷಣಕ್ಕೆ ಏನು ಖುಷಿ ಆಗುತ್ತಲ್ಲ, ಶುಕ್ರನನ್ನು ಆಕ್ಟಿವೇಟ್ ಮಾಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಈ ವಾರ ಮುಂದಿನ ಬರುವಂಥ ವಾರಗಳಿಗೂ ಕೂಡ ಶುಕ್ರನ ಆಶೀರ್ವಾದ ನಿಮ್ಮ ಮೇಲೆ ಇರೋ ಥರ ನೋಡ್ಕೊಳ್ಳುತ್ತೆ. ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ. ಇನ್ನೇನು ಕೆಲಸಗಳು ಲೇಸಿಯಾಗಿ ಅರ್ಧಕ್ಕೆ ನಿಲ್ತಾ ಇದೆ, ಯಾಕೋ ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದೀನಿ, ಸ್ಟ್ರೆಸ್ ತೊಗೊಂಡು ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅನ್ನುವಂಥ ಕಂಪ್ಲೇಂಟ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಈ ವಾರ ನಿಮಗೆ ಲಕ್ಕಿ ನಂಬರ್ ಮತ್ತು ದಿಕ್ಕನ್ನು ನೋಡಲಿಕ್ಕಾಗಿ ಲಕ್ಕಿ ನಂಬರ್ 5 ಇರುತ್ತೆ. ಡೈರೆಕ್ಷನ್ ನಿಮಗೆ ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕು ಶುಭ ತರುತ್ತೆ. ಬಣ್ಣ ಬಂದುಬಿಟ್ಟು ನಿಮಗೆ ನೋಡಿ, ಆ ಕೆನೆ ಬಣ್ಣ ಅಂತ ಹೇಳ್ತಾರೆ. ಹಾಲಿನ ಮೇಲೆ ಕೆನೆ ಇರುತ್ತಲ್ಲ, ಆ ಕೆನೆ ಬಣ್ಣ ಶುಭ ತರುತ್ತೆ ನಿಮಗೆ. ಮತ್ತು ಬುಧವಾರ ಶುಕ್ರವಾರ ಶುಭ ತರುತ್ತೆ. ಜುಲೈ 14, 19 ಈ 2 ಡೇಟ್ಗಳಲ್ಲಿ ವಾದ ವಿವಾದ ಮಾಡ್ಕೋಬೇಡಿ ಅಂತ ತೋರಿಸ್ತಾ ಇದೆ. ಹೆಚ್ಚಿನ ಲಾಭಗಳನ್ನು ಪಡಿಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ನಿಮಗೆ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಮನೆಯಿಂದ ಹೊರಗಡೆ ಹೊರಡೋ ಮುನ್ನ ಸ್ವಲ್ಪ ಸೋಂಪು ಕಾಳು ಬಾಯಿಗೆ ಹಾಕ್ಕೊಂಡು ಆಗಿತ್ತ ತಿಂತ ಹೊರಗಡೆ ಹೊರಟ್ರೆ ಆ ದಿನದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಶತ್ರು ಕಾಟ ಅಂತೂ ಇರೋದೇ ಇಲ್ಲ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಸಾಪ್ತಾಹಿಕ ವಾರ ಭವಿಷ್ಯದ ಸಂಚಿಕೆ. ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂಥ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಜಾಯ್ನ್ ಎನ್ನುವ ಬಟನ್ ಇರುತ್ತೆ, ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ನೇರ ಪ್ರಸಾರ, ಪಾಡ್ಕಾಸ್ಟ್, ರಾಶಿ ಭವಿಷ್ಯ ಎಲ್ಲವನ್ನೂ ಕೂಡ ನೀವು ಎಂಜಾಯ್ ಮಾಡ್ಬೋದು. ವೀಕ್ಷಕರೇ, ನೀವೇನಾದರೂ ನನ್ನೊಟ್ಟಿಗೆ ನಿಮ್ಮ ಮನೆಯ ವಾಸ್ತುವನ್ನು ಚೆಕ್ ಮಾಡಿಸ್ಕೋಬೇಕಾ? ಗುರುಗಳೇ, ಯಾಕೋ ನಮ್ಮ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅನ್ನಿಸ್ತಾ ಇದೆ, ಯಾಕೋ ನೆಗೆಟಿವ್ ವೈಬ್ರೇಷನ್ ಇದೆ, ಮನೆಯಲ್ಲಿ ಏಳ್ಗೆ ಇಲ್ಲ ಅಂತೀರಾ? ಚಿಂತೆ ಮಾಡಬೇಡಿ. ನಾನೇ ಖುದ್ದಾಗಿ ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ಬಂದು ವಾಸ್ತುವನ್ನೇ ಚೆಕ್ ಮಾಡ್ತೀನಿ. ಅಲ್ಲಿ ಕೆಡೋದು ಬೇಡ, ಕಟ್ಟೋದು ಬೇಡ. ಸಿಂಪಲ್ ಆದಂತಹ, ಮೇಲ್ನೋಟಕ್ಕೆ ಸಿಂಪಲ್ ಆದರೆ ಪವರ್ಫುಲ್ ವಸ್ತುಗಳನ್ನು, ಸರಳವಾದಂತಹ ವಸ್ತುಗಳನ್ನು ಇಡಿಸಿ ಬರ್ತೀನಿ. ವಾಸ್ತು ಪ್ರಬಲ ಮಾಡಿಕೊಟ್ಟು ಬರ್ತೀನಿ. ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಕರೆಸಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಈ ನಂಬರ್ಗೆ SMS ಮಾಡಿ, ವಾಟ್ಸಪ್ಗೆ ಮೆಸೇಜ್ ಮಾಡಿ. ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ವೀಕ್ಷಕರೇ, ಮತ್ತೆ ಮುಂದಿನ ವಾರ ಸಾಪ್ತಾಹಿಕ ವಾರ ಭವಿಷ್ಯದಲ್ಲಿ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಯಾಕೆಂದರೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಎಲ್ಲರ ಮನೆಯಲ್ಲೂ ಕೂಡ
ಇದ್ದೇ ಇರ್ತಾರೆ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ನೇಬರ್ಸ್ ಇರ್ಬೋದು, ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲಿ ಎಲ್ಲ ಸ್ಥಳಗಳಲ್ಲಿ ಮೇಷರಾಶಿಯಿಂದ ಮೀನರಾಶಿಯವರು ಇದ್ದೇ ಇರ್ತಾರೆ. ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಈ ವಿಡಿಯೋ ನೋಡಲಿ. ಪರಿಹಾರಗಳನ್ನು ಹೇಳಿದ್ದೀನಿ, ಪರಿಹಾರ ಕ್ರಮಗಳನ್ನು ಮಾಡಿಕೊಂಡು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ಮುಂದಿನ ವಾರದಲ್ಲಿ ನಿಮ್ಮ ಮುಂದೆ ಬರ್ತೀನಿ, ಅದ್ಭುತವಾದಂತಹ ಪರಿಹಾರಗಳನ್ನು ತಗೊಂಡ್ಬರ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ವೀಕ್ಷಕರೇ, ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.